251ನೇ ಪ್ರಶ್ನೆ ನೋಡೋಣ. ಚಂದ್ರನ ಮೇಲ್ನೆಲದಲ್ಲಿ 1966ರಲ್ಲಿ ಮೊದಲ ಅಂತರಿಕ್ಷ ನೌಕೆ ಲೂನಾರ್ ಇಳಿಯಿತು. ಈ ನೌಕೆಯ ಇಳಿಸಿದ ದೇಶ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆಪ್ಷನ್ಸ್ ಡಿ ರಷ್ಯಾ ದೇಶ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 252ನೇ ಪ್ರಶ್ನೆ. ಚಂದ್ರನ ಅಂಗಳದಲ್ಲಿ ಮೊದಲ ಬಾರಿಗೆ ಮಾನವರು ಇಳಿಸಿದ ನೌಕೆ ಯಾವುದು? ಅದುವೇ ಅಪೋಲೋ ನೌಕೆ ಅನ್ನೋದು ಸರಿಯಾದ ಉತ್ತರ. ರಷ್ಯಾ ಅಂದರೆ ಅಂದಿನ USA. ಯಾರ್ ವಿಶ್ವದ ಮೊದಲ ಕೃತಕ ಉಪಗ್ರಹ ಸ್ಪುತಿಕ್ 1 ಅನ್ನು ಬಾಹ್ಯಾಕಾಶಕ್ಕೆ ಅಥವಾ ಬಾಹ್ಯಾಕಾರಕ್ಕೆ ಉಡ್ಡಯನ ಮಾಡಿತು. ಈ ಘಟನೆ ನಡೆದ ವರ್ಷ ಯಾವುದು ಅಂದರೆ ಅದು 1957 ಇಲ್ಲಿ ಸರಿಯಾದ ಉತ್ತರ. ಬಾಹ್ಯಾಕಾಶಕ್ಕೆ ತೆರಳಿದ ಭಾರತೀಯರು ಮೂಲದ ಕಲ್ಪನಾ ಚಾವಲ್ ದುರಂತಕ್ಕೀಡಾದ ಬಾಹ್ಯಾಕಾಶದ ನೌಕೆ ಯಾವುದು? ಅದುವೇ ಕೊಲಂಬಿಯಾ ಇಲ್ಲಿ ಸರಿಯಾದ ಉತ್ತರ. ಭಾರತದ ಪ್ರಥಮ ಉಪಗ್ರಹ ಆರ್ಯಭಟ್ಟ ಉಡಾಯನವಾದ ವರ್ಷ ಯಾವುದು ಅಂದರೆ 1975. 256 ಭಾರತದ ಪ್ರಥಮ ಶಬ್ದವೇದಿ ರಾಕೆಟ್ ಉಡಾಯನವಾದ ವರ್ಷ ಯಾವುದು? ಅದುವೇ 1963 ಸರಿಯಾದ ಉತ್ತರ. ಅಂತರಿಕ್ಷಕ್ಕೆ ತೆರಳಿದ ಮೊದಲ ಜೀವಿ ಯಾವುದು? ಎಲ್ಲರಿಗೂ ಗೊತ್ತೇ ಇದೆ, ಲೈಕಾ ಅನ್ನೋ ನಾಯಿ ಮೊದಲು ತೆರಳಿದ ಜೀವಿ. ಅಂತರಿಕ್ಷಕ್ಕೆ ಮೊದಲ ತೆರಳಿದ ಲೈಕಾ ಯಾವ ತರಹದ ಜೀವಿ? ಇವಾಗಲೇ ಹೇಳ್ದಂಗೆ ನಾಯಿ ಅಂತ ಸರಿಯಾದ ಉತ್ತರ ಆಗಿರುತ್ತೆ. ಚಂದ್ರನ ಗುರುತ್ವಾಕರ್ಷಣೆ ಒಳಪಟ್ಟ ಮೊದಲ 3 ಮಾನವರಲ್ಲಿ ಸೇರ್ಪಡೆಯಾಗದವರು ಯಾರು? ಅದುವೇ ನೀಲ್ ಆರ್ಮ್ಸ್ಟ್ರಾಂಗ್ ಇಲ್ಲಿ ಸರಿಯಾದ ಉತ್ತರ. ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ನೀಲ್ ಆರ್ಮ್ಸ್ಟ್ರಾಂಗ್. ಈ ಘಟನೆ ನಡೆದ ದಿನ ಯಾವುದು? ಆಪ್ಷನ್ಸ್ ಬಿ 1969 ಜುಲೈ 21 ಸರಿಯಾದ ಉತ್ತರ. ಚಂದ್ರನ ಕಕ್ಷೆಗೆ ಮಾನವನನ್ನು ಕರೆದೊಯ್ದ ನೌಕೆ ಅಪೋಲೋ 11. ಈ ನೌಕೆಯಿಂದ ಚಂದ್ರನ ಮೇಲೆ ಅಥವಾ ಚಂದ್ರನ ಅಂಗಳದ ಮೇಲೆ ಮಾನವನು ಇಳಿಸಿತು ಮತ್ತು ಮರಳಿ ಅಪೋಲೋ 11 ನೌಕೆಗೆ ಕರೆತಂದ ನೌಕೆ ಯಾವುದು? ನೋಡಿ, ಪ್ರಶ್ನೆಗಳು ಕೇರ್ಫುಲ್ಲಾಗಿ ನೋಡಿ. ಈಗಲ್ ಅನ್ನೋದು ನೌಕೆಯನ್ನು ವಾಪಸ್ ತಂದಿರುತ್ತೆ. ಕ್ವಶನ್ಸ್ ಹೆಂಗೆ ಫ್ರೇಮ್ ಆಗ್ತದೆ ಅಂತ ತಲೆಯಲ್ಲಿ ಇಟ್ಕೋಬೇಕು. 1984ರಲ್ಲಿ ಬಾಹ್ಯಾಕಾಶ ತಲುಪಿದ ಪ್ರಥಮ ಭಾರತೀಯ ಯಾರು? ಅದುವೇ ರಾಕೇಶ್ ವರ್ಮಾ ಸರಿಯಾದ ಉತ್ತರ. ಭಾರತದ ಪ್ರಥಮ ಅಣು ವಿದ್ಯುತ್ ಸ್ಥಾವರ ಅಟಾಮಿಕ್ ಪವರ್ ರಿಯಾಕ್ಟರ್ ಯಾವುದು? ಅದುವೇ ಅಪ್ಸರಾ ಸರಿಯಾದ ಉತ್ತರ. 264ನೇದು ಭಾರತದ ಪ್ರಥಮ ನ್ಯೂಟ್ರಾನ್ ರಿಯಾಕ್ಟರ್ ಕಾಮಿನಿ ಸ್ಥಾಪಿಸಲಾಗಿರುವ ಸ್ಥಳ ಯಾವುದು? ಆಪ್ಷನ್ಸ್ ಬಿ ಕಲ್ಪಕಂ ಸರಿಯಾದ ಉತ್ತರ ಆಗಿರುತ್ತೆ. 265ನೇದು ರಾತ್ರಿಯ ಶುಭ್ರ ಆಕಾಶದಲ್ಲಿ ಬರಿಗಣ್ಣಿನಿಂದ ವೀಕ್ಷಿಸಬಹುದಾದ ನಕ್ಷತ್ರಗಳು ಎಷ್ಟು? ಆಪ್ಷನ್ಸ್ ಎ 3000 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 266ನೇದು ವಸ್ತುವು ಧ್ರುವ ಪ್ರದೇಶಗಳಲ್ಲಿ ಭೂಮಧ್ಯ ರೇಖೆ ಪ್ರದೇಶಕ್ಕಿಂತ ಹೆಚ್ಚು ಭಾರವಾಗಿರುತ್ತದೆ. ಇದಕ್ಕೆ ಕಾರಣ ಏನು? ಕಾರಣ ಏನಂದರೆ ಆಪ್ಷನ್ ಸಿ. ಯಾವ್ಯಾವ ಕಾರಣ ಅಂತ ನೋಡ್ತೀನಿ. 1ನೇ ಕಾರಣ ಒಂದು ಬರುತ್ತೆ, 2ನೇ ಕಾರಣ, ಇಲ್ಲಿ 2 ಕಾರಣಗಳಿರ್ತವೆ. ಕಾರಣ ಏನಂದರೆ ಭೂಮಧ್ಯ ರೇಖೆಯ ವ್ಯಾಸ ಹೆಚ್ಚಾಗಿರುವುದು, ಭೂಮಿಯ ತನ್ನ ಕಕ್ಷದ ಸುತ್ತಲೂ ಸುತ್ತುವುದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಪ್ಪ ಅಂದರೆ, ಒಂದು ವಸ್ತುವು ಭೂಮಿಯಿಂದ ಚಂದ್ರನಲ್ಲಿಗೆ ಸ್ಥಳಾಂತರಿಸಿದಾಗ ಆ ವಸ್ತುವಿನ ಅಂತ ಕೇಳಿ ಏನಾಗಿರುತ್ತೆ? ವಸ್ತುವಿನ ಅಂದರೆ ದ್ರವ್ಯರಾಶಿ ಬದಲಾಗುವುದು ಆದರೆ ತೂಕ ಬದಲಾಗುತ್ತದೆ ಅನ್ನೋದು ಸರಿಯಾದ ವಾಕ್ಯ ಆಗಿರುತ್ತದೆ. ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಈಗಿರುವುದರ 2ರಷ್ಟು, ಅಂದರೆ ಸೂರ್ಯನ ಭೂಮಿಯು ಆಕರ್ಷಿಸುವ ಗುರುತ್ವ ಬಲವು ಈಗಿನದರ ಎಷ್ಟಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದು 1/4 ಆಗಿರ್ತೈತಿ. ಪ್ರೆಷರ್ ಕುಕ್ಕರ್ನೊಳಗಿನ ಉಗಿಯ ಉಷ್ಣತೆ ಯಾವುದನ್ನು ಅವಲಂಬಿಸಿರುತ್ತದೆ? ಅದುವೇ ಒತ್ತಡದ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. 270ನೇ ಪ್ರಶ್ನೆ. ಬಿಸಿ ನೀರಿನಿಂದಾದ ಗಾಯಗಳಿಗಿಂತ ಉಗಿಯಿಂದಾದ ಗಾಯ ತೀಕ್ಷ್ಣವಾಗಿರಲು ಕಾರಣ ಏನು? ಅಂದ್ರೆ ಆಪ್ಷನ್ ಸಿ. ಉಗಿಯಲ್ಲಿ ಗುಪ್ತ ಉಷ್ಣವಿರುವುದು, ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಲ್ಲ, ಅದು ಇರೋದ್ರಿಂದ ಅದು ಕಾರಣ ಆಗಿರುತ್ತದೆ. ಸೀಮೆ ಎಣ್ಣೆ ಸ್ಟೋವ್ನ ಬತ್ತಿಯಲ್ಲಿ ಎಣ್ಣೆ ಎರವಲು ಕಾರಣವೇನು? ಸಿಂಪಲ್ ಪ್ರಶ್ನೆ, ಸರಿಯಾದ ಉತ್ತರ ಕೇಶಕರ್ಷಣ ಕ್ರಿಯೆ ಅಂದರೆ ಕ್ಯಾಪಿಲರಿ ಆ್ಯಕ್ಷನ್ ಅಂತ ಕರಿತೀವಲ್ಲ, ಅದು ಇಲ್ಲಿ ಕಾರಣ ಆಗ್ತದೆ. ಸೂರ್ಯೋದಯದ ಸ್ವಲ್ಪ ಮೊದಲು ಮತ್ತು ಸೂರ್ಯಾಸ್ತದ ನಂತರ ಸೂರ್ಯನ ಗೋಚರಿಸಲು ಕಾರಣ ಏನು? ಏನು ಕಾರಣ ಅಂದ್ರೆ ಅದು ಪೂರ್ವಾಂತರಿಕ ಪ್ರತಿಫಲನದಿಂದ ಆ ರೀತಿ ಕಾಣಿಸ್ತೈತೆ. 273ನೇದು ಡೀಸೆಲ್ ಇಂಜಿನ್ನಲ್ಲಿ ಇಂಧನವು ಸಿಲಿಂಡರ್ನಲ್ಲಿ ಹೊತ್ತಿಸಿಕೊಳ್ಳಲು ಕಾರಣ ಯಾವುದು? ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ, ಅದುವೇ ಒತ್ತಡ, ಕಂಪ್ರೆಷನ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ, ನದಿಯಿಂದ ಸಮುದ್ರವನ್ನು ಪ್ರವೇಶಿಸಿದಂತೆ ಹಡಗು ಮೇಲೇಳಲು ಕಾರಣ ಏನು? ಅಂದ್ರೆ ಸಮುದ್ರ ನೀರಿನ ಸಾಂದ್ರತೆ
ನದಿ ನೀರಿನ ಸಾಂದ್ರಕ್ಕಿಂತ ಹೆಚ್ಚಾಗಿರ್ತೈತಿ. ಇಲ್ಲಿ ಕೆಳಗಿನವುಗಳಲ್ಲಿ ತೀಕ್ಷ್ಣವಾಗಿ ಭೇದಿಸಿಕೊಂಡು ಹೋಗುವ ಕಿರಣ ಯಾವುದು? ಅದುವೇ ಗಾಮಾ ಕಿರಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಸಾಂಪ್ರದಾಯಿಕ ಅಂದರೆ ಕನ್ವೆನ್ಷನಲ್ ಎನರ್ಜಿ ಮೂಲ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದುವೇ ಅಣುಶಕ್ತಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ರಡಾರ್ ಅಗೋಚರ ವಸ್ತುಗಳನ್ನು ಪತ್ತೆ ಹಚ್ಚುತ್ತದೆ. ಈ ಪತ್ತೆ ಹಚ್ಚುವಿಕೆಗೆ ಸಹಾಯಕವಾಗುವ ಅಲೆಗಳು ಯಾವುವು? ಆಪ್ಷನ್ಸ್ ಎ ಮೈಕ್ರೋವೇವ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುವ ವಾತಾವರಣದ ವಲಯ ಯಾವುದು? ಆಪ್ಷನ್ ಸಿ ಅಯೋನೋಸ್ಫಿಯರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಶೇವಿಂಗ್ ಬ್ಲೇಡನ್ನು ನೀರಿನಲ್ಲಿ ನಿಧಾನವಾಗಿ ತೇಲಿಬಿಟ್ಟಾಗ ಅದು ತೇಲಲು ಕಾರಣ ಏನು ಅಂದ್ರೆ ಆಪ್ಷನ್ಸ್ ಡಿ ಮೇಲ್ಬಿಗಿತ, ಸರ್ಫೇಸ್ ಟೆನ್ಷನ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 280ನೇ ಪ್ರಶ್ನೆ, ಚೆಂಡನ್ನು ಅತಿ ಹೆಚ್ಚು ದೂರ ಎಸೆಯಬೇಕಾದರೆ ಯಾವ ಕೋನಿನಲ್ಲಿ, ಯಾವ ಆ್ಯಂಗಲ್ನಲ್ಲಿ ಎಸೆಯಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ 45 ಡಿಗ್ರಿಯಲ್ಲಿ ಎಸಿಬೇಕು. ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಅಂದರೆ ತುಂಬ ದೂರ ಹೋಗ್ತದೆ ಅದು. ಕ್ರಿಕೆಟ್ ಆಡುವಾಗ ಎಲ್ಲರಿಗೂ ಗೊತ್ತಿರ್ತೈತಿ, ದೂರ ಹೋಗಿಬೇಕಿತ್ತಂದ್ರೆ ಯಾವ ಆ್ಯಂಗಲ್ದಾಗ ಹೋಗ್ತದೆ, 45 ಡಿಗ್ರಿದಾಗ ಹೋಗೋದ್ರೆ ಹೋಗೋದು, 60 ಡಿಗ್ರಿದಾಗ 90 ಡಿಗ್ರಿ ಹೋಗೋದು, 90 ಡಿಗ್ರಿದಾಗ ಹೋದ್ರೆ ನೀ ಇಲ್ಲೇ ನಮ್ಮೆಲ್ಲ ಹಾಳು ಬೀಳ್ತೈತೆ ಅದು. ನಮ್ಮ ಸುತ್ತಮುತ್ತನೇ ಒಂದು ಮೀಟ್ರ್ನ ಹಾಳು ಬೀಳ್ತೈತೆ 60 ಡಿಗ್ರಿದಾಗ ಹೋಗೋದ್ರೆ. ಸೊ 90 ಡಿಗ್ರಿದಾಗ ಹೋಗಿದ್ರೆ, 60 ಡಿಗ್ರಿದಾಗ ಹೋದ್ರೆ ಒಂದು ಭಾಳ ಆದರೆ ಒಂದು 5-6 ಮೀಟ್ರ್ನ ಒಳಗೆ ನಮ್ಮದ್ರೊಳಗೆ ಬೀಳ್ತೈತೆ. ಸೊ 45 ಡಿಗ್ರಿ ಹೋಗೋದಂದ್ರೆ ನೀವು ಅಂದ್ಕೊಂಡಿದ್ದ ಜಾಗಕ್ಕೆ ಕರೆಕ್ಟಾಗಿ ಒಯ್ಬೋದು. ಅಂದರೆ ಎಷ್ಟು ದೂರ ಅದು ಡಿಪೆಂಡ್ ಆನ್ ಬಾಲ್ ವೇಟು, ಅದನ್ನು ಎಷ್ಟು ದೂರ ಐತಿ, ನಿಂದು ಎಷ್ಟು ಶಕ್ತಿ ಐತಿ ಅದ್ರ ಮೇಲೆ ಹೋಗುತ್ತೆ. 281 ಶಿಲೆ ಮತ್ತು ಖನಿಜಗಳಲ್ಲಿ ಅತಿ ಹೆಚ್ಚು ಕಂಡುಬರುವ ಮೂಲ ವಸ್ತು ಯಾವುದು? ಆಪ್ಷನ್ಸ್ ಎ ಸಿಲಿಕಾನ್ ಇಲ್ಲಿ ಸರಿಯಾದ ಉತ್ತರ. ಭೂಮಿಯ ಮೇಲಿನ ವಾತಾವರಣದ ಒತ್ತಡಕ್ಕೆ ಕಾರಣ ಯಾವುದು? ಆಪ್ಷನ್ ಸಿ ಗುರುತ್ವಾಕರ್ಷಣ ಶಕ್ತಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 283ನೇ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯಲಿ ಪ್ರಶ್ನೆ ಇದೆ. ಸೊ ಹೊಂದಿಸಿ ಬರೆಯಲಿದ್ದರೆ ಹೇಳಿದ್ದೀನಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಅಂದರೆ ವಿದ್ಯುತ್ ಶಕ್ತಿ ಅಳೆಯುವುದು ವ್ಯಾಟ್ನಾಗ ಅಂತ ಈ ರೀತಿ ಇರುತ್ತೆ ಇವೆಲ್ಲ. ಪೊಟೆನ್ಷಿಯಲ್ ಅನ್ನೋದು ವೋಲ್ಟಲ್ಲಿ ಇದು ಮಾಡ್ತಾರೆ, ಕೆಪಾಸಿಟೆನ್ಸ್ ಇದು ಪ್ಯಾರೇಡಲ್ಲಿ, ಚಾರ್ಜ್ ಅನ್ನೋದು ಕೂಲಂನಲ್ಲಿ ಅಳತೆ ಮಾಡ್ತಾರೆ, ಮೇಜರ್ಮೆಂಟ್ ಅಂತ ಕರಿತೀವಲ್ಲ ಅದು. ಕಡಿಮೆ ತಾಪಮಾನದ ವಿಜ್ಞಾನವನ್ನು ಏನೆಂದು ಕರೆಯುವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಕ್ರೈಜೋಜೆನಿಸ್ ಅಂತ ಕರೀತಾರೆ. ಕಡಿಮೆ ತಾಪಮಾನದ ವಿಜ್ಞಾನವನ್ನು ಕ್ರೈಜೋನಿಯಸಿಸ್ ಅಂತ ಕರೀತಾರೆ. 285ನೇದು ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಸ್ಥಿರವಾಗಿರುವುದಕ್ಕೆ ಇವುಗಳಲ್ಲಿ ಇನ್ನು ಯಾವುದು ವಾತಾವರಣಕ್ಕೆ ಆಮ್ಲಜನಕ ಬಿಡುಗಡೆ ಮಾಡುವುದು ಕಾರಣವಾಗಿದೆ? ಆಪ್ಷನ್ಸ್ ಎ ಸಸ್ಯಗಳು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಧ್ವನಿ ಸುರುಳಿ ಆಡಿಯೋ ಕ್ಯಾಸೆಟ್ ಟೇಪ್ಗಳ ಮೇಲಿರುವ ಲೇಪನ ಯಾವುದು? 286ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಬ್ಬಿಣದ ಆಕ್ಸೈಡ್ ಅಂದರೆ ಫೆರಾಕ್ಸ್ ಆಕ್ಸೈಡ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ವಿಜ್ಞಾನಿಗಳು ಹಾಗೂ ಅವರ ಸಂಶೋಧನೆಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಆಲ್ಫಾ ಕಿರಣದಲ್ಲಿರುವ ಕಣಗಳ ದ್ರವ್ಯರಾಶಿಗೆ ಸಮನಾಗಿರುವುದು ಯಾವುದು? ಆಪ್ಷನ್ಸ್ ಬಿ ಹೀಲಿಯಂ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 289ನೇ ಪ್ರಶ್ನೆ, ನದಿಯ ತಿರುವುಗಳಲ್ಲಿ ವೇಗ ಹೆಚ್ಚಾಗಿರುವ ಪಾರ್ಶ್ವ ಯಾವುದು? ಆಪ್ಷನ್ಸ್ ಎ ನದಿ ತಿರುವಿನ ಹೊರಪಾರ್ಶ್ವದಲ್ಲಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 290ನೇ ಪ್ರಶ್ನೆ ನೋಡೋಣ. ಅದುವೇ ಮಂಜುಗಡ್ಡೆ ಮೇಲೆ ನಡೆಯುವುದು ಕಾಂಕ್ರೀಟ್ ರಸ್ತೆಯ ಮೇಲೆ ನಡೆಯುವುದಕ್ಕಿಂತ ಕಠಿಣವಾಗಿರಲು ಕಾರಣ ಏನಂದರೆ ಆಪ್ಷನ್ ಸಿ ಪಾದಗಳು ಮತ್ತು ಮಂಜುಗಡ್ಡೆ ನಡುವಿನ ಘರ್ಷಣೆಯು ಕಾಂಕ್ರೀಟ್ ರಸ್ತೆ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಆಗಿರುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟು 291ನೇ ಪ್ರಶ್ನೆ, ಗಡಿಯಾರಗಳಲ್ಲಿರುವ ಕ್ವಾರ್ಟರ್ಸ್ ಹರಡುಗಳ ಕೆಲಸ ಮಾಡುವ ತತ್ವ ಯಾವುದು? ಯಾವ ತತ್ವ ಅಂದರೆ ಆಪ್ಷನ್ಸ್ ಡಿ ಪಿಯಾಜ್ ಎಲೆಕ್ಟ್ರಿಕ್ ಎಫೆಕ್ಟ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸರೋವರದ ನೀರು ಇತರ ದ್ರವಗಳ ರೀತಿಯ ಗುಣಧರ್ಮ ಹೊಂದಿದ್ದರೆ ಅತಿ ಶೀತ ಹವಾಮಾನದಲ್ಲಿ ಅದು ಘನೀಕೃತವಾಗಿರುವ ರೀತಿ ಯಾವುದಂದ್ರೆ ಆಪ್ಷನ್ಸ್ ಬಿ ತಳದಿಂದ ಮೇಲೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನ್ಯಾನೋ ಕಣಗಳ ಅಂದರೆ ನ್ಯಾನೋ ಪಾರ್ಟಿಕಲ್ಸ್ನ ಸೈಜ್ ಎಷ್ಟಂತ ಪ್ರಶ್ನೆ ಕೇಳ್ಯಾರ. ಎಷ್ಟು ಇರ್ತೈತಿ ಸೈಜ್ ಅಂದ್ರೆ 10⁻⁻⁹ ಮೀಟರ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 294ನೇ ಪ್ರಶ್ನೆ ನೋಡೋಣ. ಏನಿದೆ 294 ಪ್ರಶ್ನೆ, 90 ಕಿಲೋಗ್ರಾಮ್, 60 ಕಿಲೋಗ್ರಾಮ್ ಮತ್ತು 40 ಕಿಲೋಗ್ರಾಮ್ ಭಾರದ 3 ವ್ಯಕ್ತಿಗಳು ಒಂದೇ ರೀತಿಯಲ್ಲಿ 3 ಪ್ಯಾರಾಚೂಟ್ಗಳ ಸಹಾಯದಿಂದ ಏಕಕಾಲದಲ್ಲಿ ಜಿಗಿಯುತ್ತಾರೆ. ಈ ಮೂವರಲ್ಲಿ ಮೊದಲ ವಿಜ್ಞಾನಿ ತಲುಪುವವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದು 90 ಕಿಲೋಗ್ರಾಮ್ ತೂಪದ ವ್ಯಕ್ತಿ ಅಂತ ಸರಿಯಾದ ಉತ್ತರ ಆಗಿರುತ್ತದೆ. ಬೇಸಿಗೆಯಲ್ಲಿ ತಿರುಗುವ ಫ್ಯಾನ್ ಕೆಳಗಡೆ ಕುಳಿತಾಗ ತಂಪಾಗಲು
ಕಾರಣ ಏನು? ಅದುವೇ ಬೀಸುವ ಗಾಳಿ ಬೆವರನ್ನು ಆವಿಯಾಗಿಸುವ ಪ್ರಮಾಣ ಹೆಚ್ಚುತ್ತದೆ, ಅದಕ್ಕೆ ನಮ್ಗೆ ತಂಪಾಗಿ ಫೀಲ್ ಕೊಡ್ತೈತಿ. ಸಿಂಪಲ್ ಪ್ರಶ್ನೆ ಇದು, ಆಯಿತಾ. ಬಿಸಿ ಹಾಲನ್ನು 4 ಬೇರೆ ಬೇರೆ ಬಣ್ಣದ ಒಂದೇ ಆಕಾರದ ಪಾತ್ರೆಗಳಿಗೆ ಏಕಕಾಲದಲ್ಲಿ ಸುರಿಸಲಾಯಿತು. ಸ್ವಲ್ಪ ಸಮಯದ ನಂತರ ಹಾಲು ಬೇಗನೆ ತಂಪಾಗುವ ಈ ಕೆಳಗಿನ ಬಣ್ಣದ ಪಾತ್ರೆ ಯಾವುದು? ಆಪ್ಷನ್ಸ್ ಬಿ ಒರಟಾದ ಕಪ್ಪು ಬಣ್ಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ವಾಹನಗಳಲ್ಲಿ ಬಳಕೆಯಾಗುವ ಹೈಡ್ರಾಲಿಕ್ ಬ್ರೇಕುಗಳ ಕಾರ್ಯನಿರ್ವಹಿಸುವ ತತ್ವ ಯಾವುದು? ಅಂದರೆ ಪಾಸ್ಕಲ್ನ ನಿಯಮ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಕಾರುಗಳ ರೇಡಿಯೇಟರ್ಗಳಲ್ಲಿ ನೀರನ್ನು ಬಳಸಲು ಕಾರಣ ಏನು? ನೀರಿನ ಸಾಪೇಕ್ಷ ಉಷ್ಣತೆ ಸ್ಪೆಸಿಫಿಕ್ ಹೀಟ್ ಹೆಚ್ಚಾಗಿರುವುದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಜೋರಾಗಿ ಗಾಳಿ ಬೀಸಿದಾಗ ಮನೆಗಳ ಮೇಲ್ಛಾವಣಿ ತಗಡುಗಳು ಅಂದರೆ ಶೀಟ್ಸ್ಗಳು ಹಾರಿ ಹೋಗಲು ಕಾರಣ ಏನು? ಅಂದ್ರೆ ಒಳಗಡೆ ಒತ್ತಡ ಹೊರಗಡೆ ಒತ್ತಡಕ್ಕಿಂತ ಹೆಚ್ಚಾಗಿರ್ತೈತೆ, ಅದಕ್ಕೆ ತಗಡುಗಳು ಹಾರಾಗಿ ಹೋಗ್ತಾವ. ಹೊಂದಿಸಿ ಬರೀ ಪ್ರಶ್ನೆ ಐತಿ. ನೆಕ್ಸ್ಟ್ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ವಸ್ತುಗಳಲ್ಲಿ ಸೂಪರ್ ಕಂಡಕ್ಟಿವಿಟಿ ಉಂಟು ಮಾಡುವ ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂತ ಕೇಳಿದರೆ, ಅತಿ ತಂಪುಗೊಳಿಸಿದಾಗ ಅದು ಪ್ರಕ್ರಿಯೆಗೆ ಒಳಗಾಗುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 302ನೇ ಪ್ರಶ್ನೆ ನೋಡೋಣ. ಮಿಂಚು ಕಂಡ ನಂತರ ಗುಡುಗು ಕೇಳಿಸಲು ಕಾರಣವೆಂದರೆ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಹೆಚ್ಚಾಗಿರುವುದರಿಂದ ಮಿಂಚು ಕಂಡ ನಂತರ ಗುಡುಗು ಕೇಳಿಸುತ್ತದೆ. 303ನೇ ಪ್ರಶ್ನೆ ನೋಡೋಣ. ಸಾಗರದಲ್ಲಿ ಅಲೆಗಳು ಕಂಡುಬರಲು ಕಾರಣವೇನು? ಇಂಥ ಕ್ವಶನ್ಸ್ ನೋಡಿ, ಇದು ಹೆಂಗೆ ಇದು ಕ್ವಶನ್ಸ್ ನೋಡು. ಸಾಗರದಾಗ ಅಲೆಗಳು ಯಾಕೆ ಬರ್ತಾವ ಅಂತ ಕೇಳ್ಬಿಟ್ಟ ನಾವು ಸೀದಾ. ಈಗ ಸಮುದ್ರ ಇರ್ತೈತಿ, ಅದ್ರಾಗ ಅಲೆಗಳು ಯಾಕೆ ಬರ್ತಾವ ಅಂತ ಕೇಳ್ಬಿಟ್ಟ ಕ್ವಶನ್. ಇಂಥವೆಲ್ಲ ತಲೆ ಕೆಡಿಸೋ ಕ್ವಶನ್ಸ್ ಅಂದ್ರೆ ಇವೆ. ಯಾಕಂದ್ರೆ ನೋಡಪ್ಪ, ನಿರಂತರವಾಗಿ ಬೀಸುತ್ತಿರುವ ಗಾಳಿಯಿಂದಾಗಿ ಸಾಗರದಲ್ಲಿ ಅಲೆಗಳು ಉಂಟಾಗ್ತೈತಿ, ಆಯಿತಾ. ಇದೆಲ್ಲ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು, ಆಯಿತಾ. ಶುಷ್ಕ ಮಂಜುಗಡ್ಡೆ ಯಾವುದರಿಂದ ತಯಾರಿಸಲ್ಪಡುತ್ತದೆ? ಆಯಿತಾ. ಆಪ್ಷನ್ಸ್ ಬಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 305ನೇ ಪ್ರಶ್ನೆ ನೋಡೋಣ. ಭದ್ರವಾದ ಮುಚ್ಚಳವನ್ನು ಹಾಕಿದ ನಂತರ ಅಥವಾ ಹಾಕಿದ ನೀರು ತುಂಬಿದ ಗಾಜಿನ ಬಾಟಲನ್ನು ಫ್ರಿಡ್ಜ್ನಲ್ಲಿಟ್ಟು ನೀರು ಘನೀಕರಿಸಿದಾಗ ಆ ಬಾಟಲ್ ಒಡೆಯುವುದು. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಘನೀಕರಣಗೊಂಡಾಗ ನೀರಿನ ಗಾತ್ರ ಹೆಚ್ಚುವುದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ವಿದ್ಯುತ್ ಬಲ್ಬ್ಗಳು ಒಡೆದಾಗ ಒಂದು ಚಿಕ್ಕ ಸ್ಫೋಟ ಸಂಭವಿಸುವುದಕ್ಕೆ ಕಾರಣ ಏನಂದ್ರೆ ಅದು ಬಲ್ಬ್ನಲ್ಲಿ ಒಳಗಡೆ ಇರುವ ಕಡಿಮೆ ಒತ್ತಡವನ್ನು ತುಂಬಲು ವಾತಾವರಣದ ಗಾಳಿ ಒಮ್ಮೆಲೆ ನುಗ್ಗುವುದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 1 ಕಿಲೋಗ್ರಾಂ ತೂಕದ ನೀರಿನ ಉಷ್ಣತೆ 1 ಡಿಗ್ರಿ ಸೆಲ್ಸಿಯಸ್ ಏರಿಸಲು ಬೇಕಾದ ಉಷ್ಣದ ಪ್ರಮಾಣವನ್ನು ಏನೆಂದು ಕರೆಯುವರು? ಆಪ್ಷನ್ಸ್ ಡಿ ಕಿಲೋ ಕ್ಯಾಲರೀಸ್ ಅಂತ ಕರೀತಾರೆ. ಸರಿಯಾದ ಉತ್ತರ ಅದಾಗಿರುತ್ತೆ. 308ನೇ ಪ್ರಶ್ನೆ, ಮಂಜುಗಡ್ಡೆ ಕರಗುವ ಬಿಂದು ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದು ಒತ್ತಡ ಹೆಚ್ಚಿದಂತೆ ಇಳಿಕೆ ಆಗೋದು ಇಲ್ಲಿ ಅದಕ್ಕೆ ಹೇಳ್ಬೋದು. 309ನೇ ಪ್ರಶ್ನೆ ನೋಡೋಣ. ಒಂದೇ ದ್ರವರಾಶಿ ಮತ್ತು ವಸ್ತುವಿನ ಸಮಭುಜ ಅಂದರೆ ಕ್ಯೂಬ್, ಗೋಲ್ ಅಥವಾ ಸ್ಪಿಯರ್ ಮತ್ತು ವೃತ್ತಿಕಾರದ ತಟ್ಟೆಯನ್ನು 3000 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಗೆ ಏರಿಸಿದರೆ ಅದನ್ನು ಆರಲು ಅವಕಾಶ ಮಾಡಿಕೊಟ್ಟರೆ ಯಾವುದು ಬೇಗ ತಂಪಾಗುತ್ತದೆ ಅಂತ ಕೇಳಿದರೆ ಸಮಭುಜ ಅಥವಾ ಸಮಭುಜಗನ ಬೇಗ ತಂಪಾಗುತ್ತದೆ ಅಂತ ಹೇಳಿದ್ರೆ ಅದು ಆನ್ಸರು ತಪ್ಪಾಗಿರ್ತದೆ. ಅದು ವೃತ್ತಾಕಾರದ ತಟ್ಟೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ, ಆಯಿತಾ. ನೆಕ್ಸ್ಟ್ 310ನೇದು, ಗಾಳಿಯಾಡದಂತೆ ಮುಚ್ಚಿರುವ ಕೋಣೆಯಲ್ಲಿರುವ ರಿಫ್ರಿಜಿರೇಟರ್ನಲ್ಲಿ ಬಾಗಿಲನ್ನು ತೆರೆದಿಟ್ಟರೆ ಆ ಕೋಣೆಯ ಉಷ್ಣತೆ ಅಂತ ಕೇಳಿದ್ದಾರೆ. ಕಂಡೀಷನ್ಸ್ ಹೇಳಿದ್ದಾರೆ. ಆಪ್ಷನ್ ಸಿ ಹೆಚ್ಚಾಗ್ತೈತಿ, ಸಿಂಪಲ್ ಅದು, ಆಯಿತಾ. 311ನೇ ಪ್ರಶ್ನೆ ನೋಡೋಣ. ಲೋಹಗಳು ಅತ್ಯುತ್ತಮ ಉಷ್ಣಕ ವಾಹಕವಿರಲು ಕಾರಣವೇನು? ಆಯಿತಾ. ಆಪ್ಷನ್ಸ್ ಡಿ ಸ್ವತಂತ್ರ ಎಲೆಕ್ಟ್ರಾನ್ಗಳಿರೋದ್ರಿಂದ ಅದು ಮೇನ್ ಕಾರಣ ಆಗಿರ್ತೈತಿ. ಬಿಸಿಲಿನಲ್ಲಿ ಹೊರಹಾಕುವಾಗ ಯಾವ ರೀತಿಯ ಕೊಡೆ ಅಥವಾ ಅಂಬ್ರೆಲ್ ಉತ್ತಮವಾಗಿರ್ತದೆ ಅಂತ ಕೇಳಿದ್ರೆ ಅದು ಒಳಗಡೆ ಕಪ್ಪು ಮತ್ತು ಹೊರಗಡೆ ಬಿಳಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 313ನೇ ಪ್ರಶ್ನೆ ನೋಡೋಣ. ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸ ಮಾಡ್ತದೆ ಅಂತ ಪ್ರಶ್ನೆ ಕೇಳ್ಯಾರ. ಅದು ಪೂರ್ವಾಂತರಿಕ ಪ್ರತಿಫಲನದ ಮೇಲೆ ಕೆಲಸ ಮಾಡ್ತದೆ ಅಂತ ಹೇಳ್ಯಾರ. ನಾನು ಈಗಾಗಲೇ ಹೇಳಿದ್ದೀನಿ ಆಪ್ಟಿಕಲ್ ಫೈಬರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ಮುಂಬರುವ ಎಕ್ಸಾಮ್ಸು 5 ಸ್ಟಾರ್ ಮತ್ತೆ ಹಾಕ್ತೀನಿ. ನಾನು ಪಾರ್ಟ್ 1 ವೀಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾಕೆ ಎಷ್ಟು ಇಂಪಾರ್ಟೆಂಟು ಅಂತ. ನೀವೇ ಅದ್ರ ಬಗ್ಗೆ MCQsನ ಓದ್ಕೋಬೇಕು. ನೆಕ್ಸ್ಟು ಪ್ರಶ್ನೆ ನೋಡೋದಾದರೆ, ಕೆಳಗಿನ ಯಾವುದರಲ್ಲಿ ಹಾದು ಹೋಗುವಾಗ ಬೆಳಕಿನ ವೇಗ ಅತಿ ಕಡಿಮೆ ಆಗಿರೋದಂತ 314ನೇ ಪ್ರಶ್ನೆ. ಅದು ಸಿಂಪಲ್ ಆಗಿ ಕೆಳಗೆ ಯಾವುದಂದ್ರೆ ಗಾಜು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅಪಾರದರ್ಶಕ ವಸ್ತುವಿನ ಒಣಕ್ಕೆ ಅಥವಾ ಬಣ್ಣಕ್ಕೆ ಕಾರಣವಾಗುವ ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂದ್ರೆ ಪ್ರತಿಫಲನ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಕಾಮನ ಬಿಲ್ಲಿನ ಮೇಲ್ಭಾಗದ ಬಣ್ಣ 316ನೇ ಪ್ರಶ್ನೆ, ಆಯಿತಾ. ಆಪ್ಷನ್ಸ್ ಬಿ ಕೆಂಪು ಬಣ್ಣ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ.
317 ಅಣು ರಿಯಾಕ್ಟರ್ಗಳಲ್ಲಿ ಮಾಡೆಟರ್ಗಳನ್ನು ಬಳಸುವ ಉದ್ದೇಶ. ಆಪ್ಷನ್ ಸಿ ನ್ಯೂಟ್ರಾನ್ಗಳ ವೇಗ ತಗ್ಗಿಸಲು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಯಾವ ಕ್ಷೇತ್ರದಲ್ಲಿ ಬಳಸುತ್ತಾರೆ. ಆಪ್ಷನ್ ಸಿ ರಾಕೆಟ್ ತಂತ್ರಜ್ಞಾನದಲ್ಲಿ ಬಳಸುತ್ತಾರೆ. 319ನೇ ಪ್ರಶ್ನೆ, ರಾಕೆಟ್ ಉಡಾವಣೆಯ ಸಮಯದಲ್ಲಿ ನಡೆಯುವ ಕ್ರಿಯೆಗಳು ಯಾವ್ಯಾವುದು. ಅದು ಅನಿಲವನ್ನು ಹಿಮ್ಮುಖವಾಗಿ ಚಲಿಸುವುದು, ಆ ಪ್ರಕ್ರಿಯೆ ನಡೀತೈತಿ ಅಂತ ಹೇಳ್ಬೋದು. ಬಟ್ ಪ್ರಕ್ರಿಯೆಗಳು ಯಾವ್ಯಾವು ಅಂತ ಇಲ್ಲಿ ಒಂದು ಸ್ವಲ್ಪ ಕ್ವಶನ್ಸ್ ಡಿಫರ್ ಆಗಿ ಕೇಳೋಣ. 319ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಆಗುತ್ತಾ. ಯಾವ್ಯಾವ ಪ್ರಕ್ರಿಯೆಗಳು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳೋಂತ ಕೇಳೋಣ. ಫಸ್ಟ್ ನೋಡ್ರಿ ಇದು ಆಗುತ್ತಾ, ಆಯಿತಾ. ಫಸ್ಟು ಇದು ಆಯಿತಾ. ನೆಕ್ಸ್ಟ್ ಇದು ಆಗುತ್ತೆ ಕರೆಕ್ಟ್. ಯಾವುದು ಇದು ಅಂದರೆ ಯಾವುದು, ರಾಕೆಟ್ ಇಂಧನವನ್ನು ಉರಿಸಲಾಗುವುದು. ಅದಾದಮೇಲೆ ಅನಿಲದ ಉತ್ಪಾದನೆ ಆಗುತ್ತದೆ. ಅದಾದಮೇಲೆ ಇದಾಗುತ್ತೆ ಅನಿಲವನ್ನು ಹಿಮ್ಮುಖವಾಗಿ ಚಲಿಸುವುದು. ಅದಾದಮೇಲೆ ರಾಕೆಟ್ ಮುಂದಕ್ಕೆ ಚಲಿಸುವುದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 320ನೇ ಪ್ರಶ್ನೆ ನೋಡೋಣ. ಜೆಟ್ ವಿಮಾನದಲ್ಲಿ ಬಳಸುವ ವೈಮಾನಿಕ ಇಂಧನ ಅಂದರೆ ಏವಿಯೇಷನ್ ಫ್ಯೂಲನ್ನು ಶುದ್ಧೀಕರಿಸಿದ ಅಂತ ಕೇಳಿ. ಶುದ್ಧೀಕರಿಸಿದ ಸೀಮೆ ಎಣ್ಣೆ ಅಂದರೆ ಕೆರೋಸಿನ್ ಅಂತ ಕರಿತೀವಲ್ಲ, ಅದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 321ನೇ ಪ್ರಶ್ನೆ ನೋಡೋಣ. ಯಾವ ಪಾಲಿಮರನ್ನು ಗುಂಡು ನಿರೋಧಕ ಅಂದರೆ ಬುಲೆಟ್ ಪ್ರೂಫ್ ತಯಾರಿಕೆಯಲ್ಲಿ ಬಳಸ್ತಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಒಂದೇ ಸ್ಟಾರ್ ಹಾಕ್ತೀನಿ, ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ ಆಯಿತಾ. 1 ಸ್ಟಾರ್ ಕೊಡ್ತೀನಿ ಇದಕ್ಕೆ. ರೈಟ್. 321ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ ಪಾಲಿಕಾರ್ಬೊನೇಟ್ಸ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ. ಆಲ್ಬರ್ಟ್ ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಲ್ಲಿ ಸರಿಯಾದ ಹೊಂದಿಕೆ ಆಗಿರ್ತದೆ. ನೆಕ್ಸ್ಟು 323ನೇ ಪ್ರಶ್ನೆ, ಭಾರತದ ಅಣು ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೀತಾರೆ. ಅದುವೇ ಹೋಮಿ ಜಹಾಂಗೀರ್ ಬಾಬಾರನ್ನು ಭಾರತದ ಅಣು ವಿಜ್ಞಾನ ಪಿತಾಮಹ ಎಂದು ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಪ್ರಶ್ನೆ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 325ನೇ ಪ್ರಶ್ನೆ, ಕೊಠಡಿಯ ಉಷ್ಣತೆಯಲ್ಲಿರೋ ಒಂದು ಬೆಳ್ಳಿಯ ಚಮಚ ಹಾಗೂ ಪ್ಲಾಸ್ಟಿಕ್ ಚೆಂಡನ್ನು ಸ್ಪರ್ಶಿಸಿದಾಗ ಬೆಳ್ಳಿ ಚಮಚ ಹೆಚ್ಚು ತಂಪಾಗಿರಲು ಕಾರಣ ಏನು. ಏನು ಕಾರಣ ಅಂದ್ರೆ ಸರಿಯಾದ ಉತ್ತರ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ. ಆಪ್ಷನ್ ಸಿ ಬೆಳ್ಳಿ ಅತ್ಯುತ್ತಮ ಉಷ್ಣವಾಹಕ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 326ನೇ ಪ್ರಶ್ನೆ ನೋಡೋಣ. ಚಲಿಸುತ್ತಿರುವ ವಿಮಾನದಿಂದ ಒಂದು ವಸ್ತುವನ್ನು ಕೆಳಗೆ ಬಿಟ್ಟಾಗ ಬಿಟ್ಟ ಸ್ಥಳದಿಂದ ವಿಮಾನ ಚಲಿಸುವ ದಿಕ್ಕಿನಲ್ಲಿ ವೃತ್ತಾಕಾರದ ಪಥದಲ್ಲಿ ಸಾಗಿ ಕೆಳಗೆ ಬೀಳುವುದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ಅತಿ ವೇಗವಾಗಿ ಸಾಗುವ ಕಾರು ಕ್ಷಿಪ್ರ ತಿರುವನ್ನು ತೆಗೆದುಕೊಂಡರೆ ನೀರಿನ ಯಾವ ಜೋಡಿ ಚಕ್ರಗಳು ರಸ್ತೆ ಸಂಪರ್ಕವನ್ನು ಕಳೆದುಕೊಳ್ಳುತ್ತದೆ ಅಂದರೆ ಆಪ್ಷನ್ಸ್ ಡಿ ತಿರುವಿನ ಒಳಭಾಗದಲ್ಲಿರುವ ಜೋಡಿ ಚಕ್ರಗಳು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟು 328, ಒಂದು ವಸ್ತುವು ಹಳದಿ ಬೆಳಕಲ್ಲಿ ಹಸಿರು ಬಣ್ಣದಿಂದ ಬೆಳಕಲ್ಲಿ ನೀಲಿ ಬಣ್ಣದಿಂದ ಕೆಂಪು ಬೆಳಕಲ್ಲಿ ಕೆಂಪು ಅಥವಾ ಕಪ್ಪು ಬಣ್ಣದಿಂದ ಕಾಣಿಸಿಕೊಂಡರೆ ಆ ವಸ್ತುವಿನ ಬಣ್ಣ ಅಂದರೆ ಆಪ್ಷನ್ಸ್ ಬಿ ಇಲ್ಲಿ ನೀಲಿ ಬಣ್ಣ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಒತ್ತಡವನ್ನು ಅಳೆಯುವ ಬ್ಯಾರೋಮೀಟರ್ಗಳನ್ನು ಆಳವಾದ ಕಲ್ಲಿದ್ದಲು ಗಣಿಯಲ್ಲಿ ಇಟ್ಟಾಗ ಪಾದರಸ ಮಟ್ಟವು ಏನಂತ ಕೇಳಿದ್ರೆ ಅದುವೇ ಪಾದರಸ ಮಟ್ಟವು ಏರುತ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತೈತಿ. 330ನೇ ಪ್ರಶ್ನೆ, ಕೆಳಗಿನ ಯಾವ ಜೋಡಿ ಒಂದು ಅತ್ಯುತ್ತಮ ಉಷ್ಣವಾಹಕ ಇನ್ನೊಂದು ಅತ್ಯುತ್ತಮ ಅಥವಾ ಅಷ್ಟು ಉತ್ತಮವಲ್ಲದ ಉಷ್ಣವಾಹಕ ಅಂತ ಪ್ರಶ್ನೆ ಕೇಳಿದ್ರೆ ಆಪ್ಷನ್ ಸಿ ಬೆಳ್ಳಿ ಮತ್ತು ಸೀಸ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 331ನೇ ಪ್ರಶ್ನೆ ನೋಡೋಣ. ಏನಿದೆ 31ನೇ ಪ್ರಶ್ನೆ, ಕುದಿಯುವ ಎಣ್ಣೆಯ ಮೇಲೆ ನೀರು ಚಮಕಿಸಿದಾಗ ಚಟಪಟ ಎಂದು ಸಿಡಿಯುವ ಶಬ್ದ ಕೇಳುತ್ತದೆ. ಇದಕ್ಕೆ ಕಾರಣ ಏನಂದ್ರೆ ಎಣ್ಣೆ ಕುದಿಯುವ ಬಿಂದು ನೀರಿನ ಕುದಿಯುವ ಬಿಂದುಗಿಂತ ಹೆಚ್ಚಾಗಿರ್ತೈತಿ. ಅದಕ್ಕೆ ಚಟ 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 ಅಂತ ಸೌಂಡ್ ಬರ್ತೈತಿ. ಸಿಂಪಲ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸ್ವಿಚ್ ಹಾಕಿ ಟಿವಿಯನ್ನು ಚಾಲನೆಗೊಳಿಸಿದಾಗ ಮೊದಲು ಧ್ವನಿ ಕೇಳಿಸಿ ನಂತರ ಚಿತ್ರವನ್ನು ಮೂಡಲು ಕಾರಣ ಏನಂತ ಪ್ರಶ್ನೆ ಕೇಳಿದ್ದಾರೆ. ಯಾಕಂದರೆ ಪಿಕ್ಚರ್ ಟ್ಯೂಬ್ಗಳಿಂದ ಎಲೆಕ್ಟ್ರಾನ್ ಹೊರಸೂಸಲು ಕೆಲವು ಸಮಯ ಬೇಕಾಗ್ತದೆ. ಅದಕ್ಕೆ ಏನಾಗ್ತೈತಿ, ಟಿವಿ ಸ್ವಿಚ್ ಹಾಕಿದಾಗ ಫಸ್ಟ್ ಸೌಂಡ್ ಬರ್ತೈತಿ, ಆಮೇಲೆ ಅದು ಚಿತ್ರ ಕಾಣ್ತೈತಿ. 333ನೇ ಪ್ರಶ್ನೆ ನೋಡೋಣ. ವಾತಾವರಣವಿಲ್ಲವೆಂದು ತಿಳಿದುಕೊಂಡು ಒಂದು ಪ್ರದೇಶದಲ್ಲಿ ಒಂದೇ ವೇಗದಲ್ಲಿ ಸಮತಟ್ಟಾದ ಮತ್ತು ನೇರವಾದ ರಸ್ತೆಯಲ್ಲಿ ಚಲಿಸುವ ಚಾವಣಿ ಏರಿದ ಕಾರಿನಲ್ಲಿ ಕುಳಿತ ವ್ಯಕ್ತಿಯನ್ನೊಬ್ಬ ಚೆಂಡನ್ನು ಲಂಬವಾಗಿ ಮೇಲೆಸುತ್ತಾನೆ. ಮೇಲೆಸೆದ ಚೆಂಡು ಕೆಳಗೆ ಬಂದಾಗ ಆಪ್ಷನ್ ಸಿ ಎಸೆದವನ ಕೈಗೆ ಬಂದಿರುತ್ತದೆ. ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ.
334ನೇ ಪ್ರಶ್ನೆ, ವಸ್ತು ಒಂದು ಸೂಪರ್ ಕಂಡಕ್ಟರ್ ಆಗಿ ಪರಿವರ್ತನೆಯಾಗುವುದು ಅಂದರೆ ಆಪ್ಷನ್ ಸಿ ಅತಿ ಕಡಿಮೆ ಉಷ್ಣತೆಗೆ ಒಳಪಡಿಸಿದರೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 335ನೇ ಪ್ರಶ್ನೆ ನೋಡೋಣ. 335ನೇ ಪ್ರಶ್ನೆಗಿದೆ, ಒಂದು ದಪ್ಪ ಬಟ್ಟೆಯ ಹೊದಿಕೆಗಿಂತ ಅದರ ಅರ್ಧದಷ್ಟು ದಪ್ಪದ 2 ಹೊದಿಕೆಗಳು ಹೆಚ್ಚು ಬೆಚ್ಚಗಿರಲು ಕಾರಣ ಏನಂತ ಪ್ರಶ್ನೆ ಕೇಳ್ತಾರೆ. ಅದು 2 ಹೊದಿಕೆಗಳ ನಡುವಿನ ಗಾಳಿಯ ಅನುಷ್ಠಕವಾಗಿರುವುದರಿಂದ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ 336ನೇ ಪ್ರಶ್ನೆ, ಮಂಜುಗಡ್ಡೆ ತುಂಬಿರುವ ಪಾತ್ರೆಯ ಹೊರಗಡೆ ನೀರಿನ ಹನಿಗಳು ಕಾಣಿಸಿಕೊಳ್ಳಲು ಕಾರಣ ಏನಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಬಿ ವಾತಾವರಣದಲ್ಲಿರುವ ನೀರಾವಿಯು ತಂಪಾದ ಪಾತ್ರೆಯ ಗೋಡೆಯ ಸಂಪರ್ಕಕ್ಕೆ ಬರುವುದರಿಂದ ನೀರ್ಹನಿಗಳು ರೂಪುಗೊಳ್ಳುತ್ತದೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಯಾವ ಯಂತ್ರ ಇಂಜಿನ್ ಅಥವಾ ಸತ್ವಯುತ್ವ ಎಫಿಷಿಯೆಂಟ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಪ್ಷನ್ಸ್ ಎ ವಿದ್ಯುತ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 338ನೇ ಪ್ರಶ್ನೆ, ಶಬ್ದದ ವೇಗವು ದ್ರವ ವಸ್ತುಗಳಿಗಿಂತ ಘನ ವಸ್ತುಗಳಲ್ಲಿ ಅಧಿಕವಾಗಿರಲು ಕಾರಣ ಏನು? ಆಪ್ಷನ್ ಸಿ ಘನ ವಸ್ತುಗಳಲ್ಲಿ ಸ್ಥಿತಿಸ್ಥಾಪಕ ಗುಣವನ್ನು ಅಧಿಕವಾಗಿರುತ್ತದೆ. ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 338ನೇ ಪ್ರಶ್ನೆ, 339ನೇ ಪ್ರಶ್ನೆ, ಡೀಸೆಲ್ ಇಂಜಿನ್ನಲ್ಲಿ ಈ ಕೆಳಗಿನ ಯಾವುದು ಇರ್ತದಂತ ಪ್ರಶ್ನೆ ಕೇಳಿದ್ದಾರೆ. 1 ಮತ್ತು 3 ಇರ್ತೈತಿ. ಯಾಕಂದ್ರೆ ಸಿಲಿಂಡರ್ ಒಂದು ಇರ್ತೈತಿ, ಆಮೇಲೆ ಕೊಂತೆ ಪಿಸ್ಟನ್ ಅಂತ ಇರ್ತೈತಿ. ಕೆಳಗಿನ 3 ಕಿಡಿ ಬಣ್ಣೆ ಬರೋಲ್ಲ ಅಲ್ಲಿ ನೋಡ. ಡೀಸೆಲ್ ಇಂಜಿನ್ನಾಗ ಕಿಡಿ ಬಣ್ಣೆ ಇರಲ್ಲ, ತಿಳ್ಕೊಂಬಿಡ್ರಿ. ಪೆಟ್ರೋಲ್ ಇಂಜಿನ್ದಾಗ ಏನಿರ್ತೈತಿ, ಕಿಡಿ ಬಣ್ಣೆ ಇರ್ತೈತಿ, ಅಂದರೆ ಸ್ಪಾರ್ಕ್ ಆಗಿರ್ತೈತಿ. ಆಯಿತಾ. 340ನೇ ಪ್ರಶ್ನೆ ನೋಡೋಣ. ಅಬ್ರಕ ಮೈಕಾ ಅಂತ ಕರಿತೀವಲ್ಲ, ಇಸ್ತ್ರಿ ಪೆಟ್ಟಿಗೆಯಲ್ಲಿ ಉಪಯೋಗಿಸಲು ಕಾರಣ ಏನಂತ ಪ್ರಶ್ನೆ ಕೇಳಿದ್ದಾರೆ. ಯಾಕಂದರೆ ವಿದ್ಯುತ್ ವಾಹಕವಲ್ಲ ಅದು, ಅದಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಹಿಡಿಕಿಗೆ ಯೂಸ್ ಮಾಡ್ತೀವಲ್ಲ ಅದಕ್ಕಂಗೆ. ಲೇಸರ್ ಸಂಶೋಧಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಸೆಮರ್ ಕ್ರೇವ್ ಅಥವಾ ಕ್ರೇ ಅಂತ ಕರಿತೀವಿ, ಅವರು ಅದನ್ನು ಲೇಸರ್ನ ಕಂಡುಹಿಡಿತಾರೆ. 342ನೇ ಪ್ರಶ್ನೆ ನೋಡೋಣ. 342ನೇ ಪ್ರಶ್ನೆ ನೋಡಪ್ಪ ಹಿಂಗೈತಿ. ಚಂದ್ರನು ಭೂಮಿಯ ಸುತ್ತ ವೃತ್ತಾಕಾರದ ಪಥದಲ್ಲಿ ನಿರ್ದಿಷ್ಟ ವೇಗದಲ್ಲಿ ಸುತ್ತಿದ್ದಾನೆ. ಒಂದು ವೇಳೆ ಗುರುತ್ವಾಕರ್ಷಣ ಶಕ್ತಿ ಒಮ್ಮೆಲೆ ಇಲ್ಲವಾದರೆ, ಆಪ್ಷನ್ ಸಿ ಗುರುತ್ವಾಕರ್ಷಣ ಶಕ್ತಿ ಇಲ್ಲವಾದ ಕ್ಷಣದಲ್ಲಿ ಯಾವ ಬಿಂದುವಿನಿಲ್ಲದರೋ ಅದೇ ಬಿಂದುವಿನ ಟ್ಯಾಂಜೆಂಟ್ ಅಂತ ಕರಿತೀವಲ್ಲ, ಬಿಂದುವಿನಿಂದ ಕೇಂದ್ರಕ್ಕೆ ಎಳೆದ ರೇಖೆ ಲಂಬವಾಗಿರುವ ರೇಖೆಯಲ್ಲಿ ಅದೇ ವೇಗದಲ್ಲಿ ದೂರಕ್ಕೆ ಚಿಮ್ಮುವುದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 343ನೇ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಯಾವುದು ಹೆಚ್ಚು ಸ್ಥಿರವಾದದ್ದು? ಆಪ್ಷನ್ಸ್ ಡಿ ಹೆಚ್ಚು ಅಗಲದ ತಳ ಮತ್ತು ಕೆಳಗಡೆ ಇರುವ ಗುರುತ್ವಾಕರ್ಷಣ ಕೇಂದ್ರ ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿ ಹೆಚ್ಚಾಗಿರ್ತೈತಿ. ಹೆಚ್ಚು ಸ್ಥಿರವಾಗಿರೋದು ಅಂದರೆ ಇದೆ. 344ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಅಥವಾ ಯಾವುವು ಸ್ಥಿತಿಸ್ಥಾಪಕತ್ವದ ಇಳಿಕೆ ಕ್ರಮವನ್ನು ಸರಿಯಾಗಿ ಸೂಚಿಸುವುದು ಅಂತ ಪ್ರಶ್ನೆ ಕೇಳಿದ್ದಾರೆ. 344ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉಕ್ಕು, ಬೆಳ್ಳಿ ಮತ್ತು ರಬ್ಬರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 345ನೇ ಪ್ರಶ್ನೆ ನೋಡೋಣ. ನಕ್ಷತ್ರಗಳ ಉಷ್ಣತೆ ಇಳಿಕೆ ಕ್ರಮದಲ್ಲಿ 1 ಕೆಂಪು, 2 ಹಳದಿ, 3 ನೀಲಿ, ಬಿಳಿ, 4 ನೀಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಪ್ಷನ್ಸ್ ಎ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 346ನೇ ಪ್ರಶ್ನೆ, ಮಳೆ ಬರಿಸುವ ಮೋಡಗಳು ಕಪ್ಪಾಗಿರಲು ಕಾರಣ ಏನಂತ ಪ್ರಶ್ನೆ ಇದೆ. ಅಧಿಕ ಸಂಖ್ಯೆಯಲ್ಲಿರುವ ನೀರಿನ ಹನಿಗಳು ಸೂರ್ಯನ ಬೆಳಕನ್ನು ಸಂಪೂರ್ಣ ಹೀರುವುದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 347ನೇ ಪ್ರಶ್ನೆ, ಲೋಹದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸುವಾಗ ಶಾಖ ಉತ್ಪಾದನೆಯಾಗಲು ಕಾರಣ ಏನಂದ್ರೆ ಆಪ್ಷನ್ಸ್ ಡಿ ಲೋಹದ ಪರಮಾಣುಗಳ ಅಯಾನೀಕರಣವಾಗುವಾಗ ಶಕ್ತಿ ಬಿಡುಗಡೆ ಆಗುವುದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 348ನೇ ಪ್ರಶ್ನೆ, ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಅದು ತೂಕ ಹೆಚ್ಚಾಗ್ತದ, ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 349ನೇ ಪ್ರಶ್ನೆ ಏನಿದೆ ಅಂದ್ರೆ ಕರೆಕ್ಟಾಗಿ ಓದ್ತೀನಿ, ಕರೆಕ್ಟಾಗಿ ಕೇಳ್ರಿ. ಒಂದು ಈಜುಕೊಳದ ಮಧ್ಯೆಯಲ್ಲಿರುವ ದೋಣಿಯಲ್ಲಿ ಕಲ್ಲುಗಳು ತುಂಬಿವೆ. ದೋಣಿಯಲ್ಲಿರುವ ವ್ಯಕ್ತಿಯು ಆ ಕಲ್ಲುಗಳು ನೀರಿಗೆ ಎಸೆಯುತ್ತಾನೆ. ಆಗ ಈಜುಕೊಳದ ನೀರಿನ ಮಟ್ಟವು ಏನಾಗ್ತೈತಿ ಅಂದ್ರೆ ಇಳಿತದ, ನೀರಿನ ಮಟ್ಟ ಏನಂತ ಕಡಿಮೆ ಆಕೈತಿ, ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ಆಯಿತಾ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮಂಜು ಮುಸುಕಿದಾಗ ಮುಂದಿನ ದಿನವೂ ನೋಡಲಾಗುವುದಿಲ್ಲ, ಇದಕ್ಕೆ ಕಾರಣ ಏನಂತ ಪ್ರಶ್ನೆ ಅಷ್ಟು ಚೆಂದಾಗಿ ಏನು ಮಾಡ್ಯಾರ ಫ್ರೇಮ್ ಮಾಡವ್ರ, ಅದು ಚದುರುವಿಕೆಗೆ ಕಾರಣ ಆಗಿರ್ತೈತಿ. ಅದಕ್ಕೆ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತೈತಿ. 351ನೇ ನೋಡೋಣ. ಸೈನಿಕರು ಸೇತುವೆಗಳನ್ನು ದಾಟುವಾಗ ಕವಾಯತು ನಡಿಗೆ ಅಂದರೆ ಮಾರ್ಚ್ ಫಾಸ್ಟ್ ಮಾಡುವುದಿಲ್ಲ, ಇದಕ್ಕೆ ಕಾರಣ ಏನಂದ್ರೆ ಆಪ್ಷನ್ಸ್ ಡಿ ಪ್ರತಿಕಂಪನ ರೆಸೊನೆನ್ಸ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 352ನೇ ಪ್ರಶ್ನೆ ನೋಡೋಣ. ಹಸಿರು ಮನೆ ಗ್ರೀನ್ ಹೌಸ್ ನಿರ್ಮಿಸುವಾಗ ಯಾವ ಗುಣಧರ್ಮದ ಗಾಜನ್ನು
ಉಪಯೋಗಿಸುವವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಇನ್ಫ್ರಾರೆಡ್ ರೇಸ್ ಕಿರಣಗಳು ಅಪಾರದರ್ಶಕವಾಗಿರುವ ಮತ್ತು ಕಡಿಮೆ ತರಂಗಾಂತರದ ಕಿರಣಗಳಿಗೆ ಪಾರದರ್ಶಕವಾಗಿರುವ ಅಪಗೆಂಪು ಕಿರಣ ಅಂತ ಕರಿತೀವಲ್ಲ ಅದನ್ನು ಯೂಸ್ ಮಾಡ್ತಾರೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಒಂದು ಗಗನ ನೌಕೆ ಬೆಳಕಿನ ವೇಗದ 2/10 ವೇಗದಲ್ಲಿ ಭೂಮಿಯಿಂದ ದೂರ ಹೊರಟರೆ ಅದು ಅದರಲ್ಲಿರುವ ಪ್ರಯಾಣಿಕನನ್ನು ನೌಕೆಯಲ್ಲಿರುವ ನೀಲಿ ದೀಪವನ್ನು ನೋಡುವನು. ಆದರೆ ಭೂಮಿಯಲ್ಲಿ ಆ ನೀಲಿ ದೀಪವು ಯಾವ ಬಣ್ಣದಿಂದ ಕಾಣುವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಆಪ್ಷನ್ಸ್ ಎ ನೀಲಿ ಬಣ್ಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಬೆಳಕಿನ ವೇಗದಲ್ಲಿ ಚಲಿಸುವ ಒಂದು ರೈಲಿನ ಉದ್ದವು ಆಪ್ಷನ್ ಸಿ 0 ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 355ನೇ ಪ್ರಶ್ನೆ, ಲೋಲಕದ ಗಡಿಯಾರವನ್ನು ಭೂಮಧ್ಯ ರೇಖೆಯಿಂದ ಧ್ರುವ ಪ್ರದೇಶಗಳತ್ತ ತೆಗೆದುಕೊಂಡು ಹೋದಾಗ ಗಡಿಯಾರವು ಆಪ್ಷನ್ಸ್ ಡಿ ವೇಗವಾಗಿ ಓಡುವುದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ಲೋಲಕದ ಗಡಿಯಾರವು ಭೂಮಿಯನ್ನು ಸುತ್ತುವ ಕೃತಕ ಉಪಗ್ರಹದಲ್ಲಿಟ್ಟರೆ ಆಪ್ಷನ್ಸ್ ಬಿ ಸಂಪೂರ್ಣವಾಗಿ ನಿಂತು ಹೋಗುವುದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ದೂರ ಸಂವೇದನಾ ಉಪಗ್ರಹಗಳನ್ನು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಧ್ರುವೀಯ ಉಪಗ್ರಹ ಸ್ಯಾಟಲೈಟ್ಸ್ಗಳೆಂದು ಕರೆಯಲು ಕಾರಣ ಏನಂದ್ರೆ ಉಪಗ್ರಹಗಳು ಧ್ರುವದ ಮುಖಾಂತರ ಅಥವಾ ಧ್ರುವದಿಂದ ಧ್ರುವಕ್ಕೆ ಸುತ್ತುತ್ತವೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 358ನೇ ಪ್ರಶ್ನೆ ನೋಡೋಣ. ಒಂದು ವ್ಯಾಸದ ಒಂದು ಲೋಹದ ಹಾಗೂ ಒಂದು ಕಟ್ಟಿಗೆಯ ಚೆಂಡುಗಳನ್ನು ನಿರ್ವಾತದಲ್ಲಿ ಎತ್ತರದ ಸ್ಥಳದಿಂದ ಕೆಳಗೆ ಬಿಟ್ಟರೆ ಮೊದಲು ಭೂಮಿಯನ್ನು ತಲುಪುವ ಚೆಂಡು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಸಿ 2 ಚೆಂಡು ಏಕಕಾಲದಲ್ಲಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತೆ. ಮೇಲಕ್ಕೆ ಎಸೆದ ಚೆಂಡು ಪೂರ್ತಿ ಎತ್ತರವನ್ನು ತಲುಪಲು ತೆಗೆದುಕೊಂಡ ಸಮಯ 5 ಸೆಕೆಂಡ್. ಹಾಗಾದರೆ ಅದು ಪುನಃ ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಆಪ್ಷನ್ಸ್ ಡಿ 5 ಸೆಕೆಂಡ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 360 ಕ್ರಿಕೆಟ್ ಪಂದ್ಯಗಳಲ್ಲಿ ಅಂಪೈರ್ ನಿರ್ಣಯಗಳನ್ನು ಪುನರ್ ಪರಿಶೀಲಿಸಲು UDRS ಅಂತ ಕರಿತೀವಲ್ಲ ಅದು ಹಾಟ್ಸ್ಪಾಟ್ ತಂತ್ರಜ್ಞಾನವನ್ನು ಬಳಸುತ್ತಾರೆ. ಈ ಕೆಳಗಿನ ಯಾವುದು ಹಾಟ್ಸ್ಪಾಟ್ ತಂತ್ರಜ್ಞಾನದಲ್ಲಿ ಬಳಕೆಯಾಗುವುದು ಅಂತ ಪ್ರಶ್ನೆ ಕೇಳಿದ್ದಾರೆ. 360ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅವಗೆಂಪು ಕಿರಣ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 361ನೇ ಪ್ರಶ್ನೆ, ಪರಮಾಣು ಸಂಯೋಜನೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಲ್ಲ ಅತಿ ಹೆಚ್ಚು ಉಷ್ಣತೆಯಲ್ಲಿ ಸಂಭವಿಸಲು ಕಾರಣ ಏನಪ್ಪ ಅಂದ್ರೆ ಅತಿ ಹೆಚ್ಚು ಉಷ್ಣತೆಯಲ್ಲಿರುವ ಚಲನ ಶಕ್ತಿಯು ಪರಮಾಣು ಬೀಜಗಳ ಅಪಕರ್ಷಣ ಶಕ್ತಿಯನ್ನು ನಿವಾರಿಸಲು ಸಾಧ್ಯವಾಗುವುದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 362ನೇ ಪ್ರಶ್ನೆ ನೋಡೋಣ. ಭೂಮಿಯನ್ನು ಸುತ್ತುತ್ತಿರುವ ಕೃತಕ ಉಪಗ್ರಹದಿಂದ ಒಂದು ಚೆಂಡನ್ನು ಹೊರಗೆ ಬಿಟ್ಟರೆ ಆ ಚೆಂಡು ಏನಾಗ್ತದೆ ಭೂಮಿಯ ಸುತ್ತ ಉಪಗ್ರಹದ ಕಾಲಾವಧಿಯಲ್ಲೇ ಸುತ್ತುವುದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 363ನೇ ಪ್ರಶ್ನೆ, ಕಪ್ಪು ರಂಧ್ರಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಕ್ಷಕಿರಣವು ಹೊರಸೂಸುತ್ತದೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 364ನೇ ಪ್ರಶ್ನೆ ನೋಡೋಣ. ಹೆಪ್ಪುಗಟ್ಟಿದ ಸರೋವರದ ನೀರಿನ ಮೇಲ್ಮೈ ಉಷ್ಣತೆ -15 ಡಿಗ್ರಿ ಸೆಲ್ಸಿಯಸ್. ಹಾಗಾದರೆ ಸರೋವರ ತಳದಲ್ಲಿರುವ ಮತ್ತು ಹೆಪ್ಪುಗಟ್ಟಿದ ಭಾಗದಿಂದ ಸಂಪರ್ಕದಲ್ಲಿರುವ ನೀರಿನ ಉಷ್ಣತೆ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಅದು 0 ಡಿಗ್ರಿ ಸೆಲ್ಸಿಯಸ್ ಅಂತ ಸರಿಯಾದ ಉತ್ತರ ಆಗಿರ್ತೈತಿ. 365ನೇ ಪ್ರಶ್ನೆ ನೋಡೋಣ. ಕಪ್ಪು ರಂಧ್ರ ಬ್ಲ್ಯಾಕ್ ಹೋಲ್ ಅಂತ ಕರಿತೀವಲ್ಲ ಕಪ್ಪು ರಂಧ್ರ ಆಪ್ಷನ್ಸ್ ಎ ವಿಮೋಚನಾ ವೇಗವು ಬೆಳಕಿನ ವೇಗಕ್ಕಿಂತ ಹೆಚ್ಚಾಗಿರುವಷ್ಟು ಗುರುತ್ವವನ್ನು ಹೊಂದಿರುವ ನಕ್ಷತ್ರ ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 366ನೇ ಪ್ರಶ್ನೆ ನೋಡೋಣ. ಕ್ಷುದ್ರ ಗ್ರಹಗಳು ಯಾವ 2 ಗ್ರಹಗಳ ನಡುವೆ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಸಿ ಗುರು ಮತ್ತು ಮಂಗಳ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ಸೂಪರ್ನೋವಾ ಎಂದರೆ ಏನು ಅಂತ ಪ್ರಶ್ನೆ ಕೇಳಿದರೆ ಸೂಪರ್ನೋವಾ ಅಂದರೆ ಸಾಯುತ್ತಿರುವ ನಕ್ಷತ್ರ ಅಂತ ಕರಿತೀವಿ. ನೀಲಿ ಬಣ್ಣದಿಂದ ಕಾಣುವ ನಕ್ಷತ್ರ ಏನಂತ ಅಂದರೆ ಅದುವೇ ಸೂರ್ಯಗಿಂತ ಹೆಚ್ಚು ಶಾಖ ಹೊಂದಿರುವುದು ಅಂತ ಸರಿಯಾದ ಉತ್ತರ ಆಗಿರ್ತೈತಿ. 369ನೇ ಪ್ರಶ್ನೆ ನೋಡೋಣ. ಸೂರ್ಯ ಮತ್ತು ಭೂಮಿ ನಡುವಿನ ಅಂತರ ಎಷ್ಟು ಅಂತ 369ನೇ ಪ್ರಶ್ನೆ ಇದೆ. ಅದುವೇ 149 ದಶಲಕ್ಷ ಕಿಲೋಮೀಟರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 370ನೇ ಪ್ರಶ್ನೆ, ನಕ್ಷತ್ರಗಳಿಂದ ಬರುವ ಬೆಳಕು ಯಾವುದನ್ನು ತಿಳಿಯಲು ಸಹಾಯಕವಾಗಿದೆ ಅಂದರೆ ನಕ್ಷತ್ರದ ಶಾಖ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಭೂಸ್ಥಿರ ಕಕ್ಷೆ ಎಷ್ಟು ಎತ್ತರದಲ್ಲಿ ಇರುತ್ತದೆ? ಎಷ್ಟು ಎತ್ತರದಲ್ಲಿರುತ್ತೆ ಅಂದರೆ 36,000 ಕಿಲೋಮೀಟರ್ನಷ್ಟು ಎತ್ತರ ಇರ್ತೈತಿ. 372ನೇ ಪ್ರಶ್ನೆ ನೋಡೋಣ. ಕೆಲವು ನಕ್ಷತ್ರಗಳು ಬರಿಗಣ್ಣಿನಲ್ಲಿ ನೋಡಿದಾಗ ಒಂದೇ ನಕ್ಷತ್ರದಂತೆ ಕಾಣುತ್ತವೆ, ಆದರೆ ದೂರದರ್ಶಕದಲ್ಲಿ ನೋಡಿದಾಗ 2 ನಕ್ಷತ್ರಗಳು ಕಾಣಿಸುತ್ತವೆ. ಅಂಥ ನಕ್ಷತ್ರಗಳು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಬಿ ಅವಳಿ ನಕ್ಷತ್ರ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಮೊಬೈಲ್ ಸೆಲ್ ಅಂತ ಕರೀತಾರೆ. ಅದು ಮೊಬೈಲ್ ಅಥವಾ ಸೆಲ್ಫೋನ್ ಅಂತ ಇಲ್ಲ, ಅದರಲ್ಲಿ ಬಳಸುವ ಬ್ಯಾಟ್ರಿ ಯಾವುದು? ಇದು ಅಂತೂ ಪ್ರತಿಯೊಬ್ಬರಿಗೆ ಗೊತ್ತೇ ಇರಬೇಕು. ಲಿಥಿಯಂ ಅಯಾನ್ ಬ್ಯಾಟ್ರಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ.
ಮತ್ತು LCD ಅಂದರೆ ಏನಂತ ಕೇಳಿದರೆ ಇದು ಕೂಡ ಗೊತ್ತಿರಬೇಕು. ಅದುವೇ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಪ್ರಶ್ನೆ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. LED ಅಂತ ಅಂದ್ರೆ ಏನು ಇದು ಕೂಡ ಗೊತ್ತಿರಬೇಕು. ಲೈಟ್ ಎಮಿಟಿಂಗ್ ಡಯೋಡ್ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ 376ನೇ ಪ್ರಶ್ನೆಗೆ. 377ನೇ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಜೈವಿಕ ಇಂಧನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಜತ್ರೋಪ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. 378ನೇ ಪ್ರಶ್ನೆ ನೋಡೋಣ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ನಿರಾಶ್ರಿತರಿಗೆ ಮೊದಲು ನೀಡಬೇಕಾದ ವೈದ್ಯಕೀಯ ಉಪಚಾರ ಯಾವುದು ಅಂತ ಪ್ರಶ್ನೆ. ಆಪ್ಷನ್ ಸಿ ಕಾಲರಾ ಲಸಿಕೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಜಗತ್ತಿನ 18 ಸೂಕ್ಷ್ಮಜೀವಿ ವೈವಿಧ್ಯ ಪ್ರದೇಶಗಳಲ್ಲಿ ಸೇರ್ಪಡೆಯಾಗಿರುವ ಭಾರತದ 2 ಪ್ರದೇಶಗಳು ಯಾವುವು ಅಂತ ಕೇಳಿದರೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಹಿಮಾಲಯ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಮೊಬೈಲ್ ಫೋನುಗಳು ನಿಷ್ಕ್ರಿಯಗೊಳಿಸಲು ಬಳಸುವ ಸಾಧನ ಯಾವುದು? 385ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜಾಮರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ವಿದ್ಯುತ್ ಜಾಲದಲ್ಲಿ ಸಂಭವಿಸುವ ವ್ಯತ್ಯಯಗಳಿಂದ ವಿದ್ಯುತ್ ಉಪಕರಣಗಳಿಗೆ ಅಪಾಯವಾಗದಂತೆ ತಡೆಯುವ ಸಾಧನ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದುವೇ ಫ್ಯೂಸ್ ಅಂತ ಹೇಳ್ತೀವಲ್ಲ ಅದು ಸರಿಯಾದ ಉತ್ತರ ಆಗಿರ್ತೈತಿ. ವಿದ್ಯುತ್ ಬಲ್ಬ್ನ ಫಿಲಾಮೆಂಟ್ ಲೋಹ ಯಾವುದು ಅಂತ ಪ್ರಶ್ನೆ ಇದೆ. ಅದುವೇ ಟಂಗ್ಸ್ಟನ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ವಿದ್ಯುತ್ ವಲಯಗಳನ್ನು ತಯಾರಿಸಲು ಬಳಸುವ ತಂತಿ ಯಾವುದು? ಅದುವೇ ನಿಕ್ರೋಮ್ ಇಲ್ಲಿ ಸರಿಯಾದ ಉತ್ತರ ಅಥವಾ ನೈಕ್ರೋಮ್ ಅಂತಲೂ ಕರಿತೀವಿ. 384ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ವಾಹಕವಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಬಟ್ಟಿ ಇಳಿಸಿದ ನೀರು ಡಿಸ್ಟಲ್ಡ್ ವಾಟರ್ ಇದು ವಿದ್ಯುತ್ ವಾಹಕ ಅಲ್ಲ. ಅದು ಕರೆಂಟ್ ಅದ್ರ ಇಟ್ಟರು ಅದು ಏನು ಕರೆಂಟ್ ಶಾಕ್ ಹೊಡೆಯಲ್ಲ. ಆದರೆ ಮಳೆ ನೀರಿಗೆ ಕರೆಂಟ್ ಶಾಕ್ ಹೊಡಿತೈತಿ, ಇದು ವಿದ್ಯುತ್ ವಾಹಕ. ಕೆರೆ ನೀರು ಹೊಡಿತೈತೆ, ಸಮುದ್ರ ನೀರು ಹೊಡಿತೈತೆ. ಆದರೆ ಡಿಸ್ಟಲ್ಡ್ ವಾಟರ್ ಅದರಲ್ಲಿ ಯಾಕಂದರೆ ಐರನ್ ಕಂಟೆಂಟ್ ಎಲ್ಲ ಡಿಸ್ಟಲ್ಡ್ ವಾಟರ್ ಅಂದರೆ ಏನು ಸಿಂಪಲ್. ಇದಕ್ಕೆ ಏನು ತಿಳ್ಕೊಂಡು ಕಮೆಂಟ್ ಮಾಡಿರಿ. ನಾನು ಸುಮ್ಮನೆ ರಫಾಗಿ ಹೇಳ್ತೀನಿ. ಅದನ್ನು ರಿಯಲ್ ವಾಟರ್ ಅಂದರೆ ಡಿಸ್ಟಿಲ್ಡ್ ವಾಟರ್ ಅಂತ ಕರೀತಾರೆ, ಅಷ್ಟೇ ಹೇಳ್ತೀನಿ. ಅದಕ್ಕೆ ಡಿಸ್ಟಿಲ್ಡ್ ವಾಟರ್ ಅದಕ್ಕೆ ಯಾಕೆ ಕರೆಂಟ್ ಹೊಡೆಯಲ್ಲ, ವಿದ್ಯುತ್ ವಾಹಕ ಯಾಕೆ ಕರೆಂಟ್ ಹೊಡೆಯಲ್ಲ, ಅದನ್ನು ಕಮೆಂಟ್ನಾಗ ತಿಳಿಸ್ರಿ. 385ನೇ ಪ್ರಶ್ನೆ ನೋಡೋಣ. ವಿದ್ಯುತ್ ಬಲ್ಪಿನಿಂದ ಸಂಪೂರ್ಣವಾಗಿ ಗಾಳಿಯನ್ನು ಹೊರತೆಗೆಯಲಾಗುತ್ತದೆ. ಇದಕ್ಕೆ ಕಾರಣ ಏನಂತ 385ನೇ ಪ್ರಶ್ನೆ ಇದೆ. ಅದುವೇ ಟಂಗ್ಸ್ಟನ್ ಫಿಲಾಮೆಂಟ್ ಉರಿಯುವುದು ಹೋಗಬಾರದೆಂದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ವಿದ್ಯುತ್ ಬಲ್ಬ್ಗಳ ಒಳಗಡೆ ಆರ್ಗನ್ ಅಥವಾ ಸಾರ್ವಜನಿಕ ಅನಿಲವನ್ನು ಕಡಿಮೆ ಒತ್ತಡದಲ್ಲಿ ತುಂಬಿಡಲಾಗುತ್ತದೆ. ಇದಕ್ಕೆ ಕಾರಣ ಏನಂದ್ರೆ ಫಿಲಾಮೆಂಟ್ ಆವಿಯಾಗದಿರಲು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಇವುಗಳಲ್ಲಿ ಅತ್ಯುತ್ತಮ ವಿದ್ಯುತ್ ವಾಹಕ ಕಂಡಕ್ಟರ್ ಯಾವುದು ಅಂತ ಪ್ರಶ್ನೆ ಇದ್ದರೆ ಅದುವೇ ಬೆಳ್ಳಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ಈ ಕೆಳಗಿನವುಗಳಲ್ಲಿ ಅತ್ಯುತ್ತಮ ವಿದ್ಯುತ್ ನಿರೋಧಕ ಯಾವುದು? ಅದುವೇ ಗಾಜು ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ಸಾಬೂನಿನಲ್ಲಿ ಉಂಟಾದ ಗಾಳಿಗುಳ್ಳೆಯನ್ನು ಋಣಾತ್ಮಕ ನೆಗೆಟಿವ್ ಚಾರ್ಜ್ಗೆ ಒಳಪಡಿಸಿದರೆ ಆಗುವ ಪರಿಣಾಮ ಯಾವುದಂದ್ರೆ ಗಾಳಿಗುಳಿಯ ವಿಸ್ತಾರ ಹೊಂದುವುದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ಮಳೆ ಹನಿಯ ಗೋಲಾಕಾರವಾಗಿರಲು ಕಾರಣ ಏನು ಅಂದ್ರೆ ಸರ್ಫೇಸ್ ಟೆನ್ಷನ್ ಅಂತ. ಈಗಾಗಲೇ ಇದು ಕ್ವಶನ್ಸ್ ರಿಪೀಟ್ ಆಗೈತಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಜಗತ್ತಿನಲ್ಲಿ ಅತಿ ಹೆಚ್ಚು ಶಕ್ತಿ ಉತ್ಪಾದಿಸುವ ಇಂಧನ ಮೂಲ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದುವೇ ಕಲ್ಲಿದ್ದಲು ಅಂತ ಹೇಳಬೇಕು. ಸರಿಯಾದ ಉತ್ತರ ಡಿ ಆಗಿರುತ್ತೆ. 2 ಕೆಪಿಲರಿ ಟ್ಯೂಬ್ ಅತಿ ಕಡಿಮೆ ವ್ಯಾಸವಿರುವ ಕೇಶಾಕರ್ಣ ಗಾಜಿನ ಕೊಳವೆಗಳನ್ನು ನೀರಿನಲ್ಲಿ ಮುಳುಗಿಸಿದಾಗ ಅವುಗಳ ವ್ಯಾಸದಲ್ಲಿ ಅಂತರವಿದ್ದಾಗ ಅವುಗಳ ನೀರಿನ ಏರಿಕೆ ಮಟ್ಟ ಯಾವ ರೀತಿ ಇರುತ್ತದಂತ ಪ್ರಶ್ನೆ ಇದೆ. ಅದುವೇ ಚಿಕ್ಕ ವ್ಯಾಸದ ಟ್ಯೂಬ್ನಲ್ಲಿ ಹೆಚ್ಚಿನ ಮಟ್ಟ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 393ನೇ ಪ್ರಶ್ನೆ. ಮಿಂಚುಗಳ ಹೊಡೆತದಿಂದ ರಕ್ಷಿಸಲು ಮಿಂಚು ಬಂದೂಕುಗಳನ್ನು ಬಳಸುತ್ತಾರೆ. ಈ ಮಿಂಚು ಬಂದೂಕುಗಳು ಯಾವ ರೀತಿಯಲ್ಲಿ ಇರ್ತದಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದೇ ಆಕಾರದ ಉತ್ತಮ ವಿದ್ಯುತ್ ವಾಹಕವಿರ್ತದಂತ ಹೇಳಬೇಕು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅವಗೆಂಪು ಕಿರಣ ಇನ್ಫ್ರಾರೆಡ್ಗಳನ್ನು ಯಾವುದರಿಂದ ಗುರುತಿಸಲಾಗುವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಸ್ಪೆಕ್ಟೋಮೀಟರ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 395ನೇ ಪ್ರಶ್ನೆ. ಭೂ ವಾತಾವರಣದ ಮೇಲ್ಸ್ತರದಲ್ಲಿ ದ್ಯುತಿ ರಾಸಾಯನಿಕ ಕ್ರಿಯೆ ಅಂದರೆ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಮೂಲಕ ಓಜೋನ್ ಉತ್ಪಾದನೆಯಾಗಲು ಯಾವುದು ಕಾರಣ ಆಗ್ತದಂತ ಪ್ರಶ್ನೆ ಇದೆ. ಅದುವೇ ಅಲ್ಟ್ರಾವೈಲೆಟ್ ಅಲೆಗಳು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಈ ಕೆಳಗಿನ ಯಾವ ಅಲೆಗಳು ಪೊಲರೈಸ್ ಮಾಡಲು ಆಗುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಬಿ ಶಬ್ದದ ಅಲೆಗಳು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟು ಆಧುನಿಕ ಕಂಪ್ಯೂಟರ್ಗಳಲ್ಲಿ ಡಾಟಾಗಳನ್ನು ದ್ವಿಮಾನ ಪದ್ಧತಿಯಲ್ಲಿ ಬಳಸಲಾಗುತ್ತದೆ. ದ್ವಿಮಾನ ಪದ್ಧತಿಯ ಸಂಕೇತ ಯಾವುದು? ಅದುವೇ 0 ಮತ್ತು 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 1 ಬೈಟ್ ಎಷ್ಟು ಬೈಟ್ಗೆ ಸಮ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಸಿ ಆಪ್ಷನ್ 8 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ.
1 KB ಹೊಂದಿರುವ ಬೈಟ್ ಎಷ್ಟಿರ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ 1024 ಬೈಟ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ವರ್ಲ್ಡ್ ವೈಡ್ ವೆಬ್ ಸಂಶೋಧನೆಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಟೈಮ್ ಬರ್ನೆಸಲಿ ಅಥವಾ ಟೈಮ್ ಬರ್ನಸಲಿ ಅನ್ನೋರು WWW ಅನ್ನೋದು ಕಂಡುಹಿಡಿತಾರೆ. ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಲ್ಲ ಅದು. CD ರ್ಯಾಮ್ನ ಸಂಗ್ರಹಣಾ ಕಾರ್ಯ ಸಾಮರ್ಥ್ಯ ಎಷ್ಟಿರ್ತದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದುವೇ 700 MB ಅಷ್ಟು ಇರ್ತೈತಿ. ನೆಕ್ಸ್ಟ್ ಇವಾಗ ಏನಾಗೈತಿ, CD ರ್ಯಾಮ್ಗಳು ಎಲ್ಲ ಮಾಯ ಆಗಿಬಿಟ್ಟಾವು. ಮೊದಲೆಲ್ಲ ಇದ್ದಿದ್ದು CD ರ್ಯಾಮ್ಗಳು ಸ್ಟಾರ್ಟಿಂಗ್ 700 MBಲಿಂದ ಸ್ಟಾರ್ಟ್ ಆಗ್ತಿತ್ತು. ಆಮೇಲೆ 700 MB ಬರ್ತಿತ್ತು. ಆಮೇಲೆ 2 GB ಬರಕತ್ತು, 2 GB ಕ್ಯಾಸೆಟ್ ಸಿಗಾಕತ್ತು. ಆಮೇಲೆ 4 GB ಹಿಂಗೆಲ್ಲ ಬರಕತ್ತು. ಈಗೆಲ್ಲ ಮುಗಿದೋಡ ಈಗೆಲ್ಲ ಪೆನ್ ಡ್ರೈವ್ ಅದಾವೆ, ರೈಟ್. ಇವೆಲ್ಲ ಪೆನ್ ಡ್ರೈವ್ನ ಹೋಗ್ತಾವೆ. ಇನ್ನು ಮುಂದೆ ಇನ್ನೇಕೋ ಮೊಬೈಲ್ ಸ್ಟೋರೇಜ್ನಾಗೆ ಇದ್ಬಿಡ್ತಾವೆ. ಮೊಬೈಲ್ ಸ್ಟೋರೇಜ್ನಾಗೆ ಅಂತ ಪೆನ್ ಡ್ರೈವ್ ಇರ್ತೈತಿ ಇನ್ನೊಂದು ಸ್ವಲ್ಪ. ಆಮೇಲೆ ಈಗ ಎಲ್ಲ ಫೋನ್ನಾಗೆ ಎಲ್ಲ 128 1 TB ತನಕ ಎಲ್ಲ ಫೋನಿಗೆ ಕೊಡಕತ್ತಾನೆ. ಈಗ ಲೇಟೆಸ್ಟ್ ಐಫೋನ್ನಾಗ 1 TB ಕೊಟ್ಟಾನಪ್ಪ. 1 TB ಹಾರ್ಡ್ ಡಿಸ್ಕ್ ಐತದ. ಕಂಪ್ಯೂಟರ್ಗೆ ಇರ್ತಾವಲ್ಲ ಅಂಥ ದೊಡ್ಡ ಹಾರ್ಡ್ ಡಿಸ್ಕ್ ಒಂದು ಬರೀ ಮೊಬೈಲಿಗೆ ಕೊಟ್ಟಾನೆ. ಎಷ್ಟು ಬೇಕಾದಟ್ಟು ಹಾಕ್ನಿ ಅದಕ್ಕೆ, ಬೇಕಾದಂಗೆ ಸೇವ್ ಮಾಡ್ಕೊ. ಹಂಗೈತಿ ಈಗೆಲ್ಲ. ಏನು ಮಾಡ್ತೀರಿ, ಈಗ ನಮ್ಮನೆ ಎಲ್ಲ ಕೊಡತ್ತಾರ. ಶ್ರೇಷ್ಠ ದರ್ಜೆಯ ಕಂಪ್ಯೂಟರ್ ಯಾವುದು ಅಂತ 402ನೇ ಪ್ರಶ್ನೆ. ಅದುವೇ ಸೂಪರ್ ಕಂಪ್ಯೂಟರ್ಗೆ ಗ್ರೇಟ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. PC ಎಂದರೇನಂತ ಕೇಳಿದ್ದಾರೆ. PC ಅಂದರೆ ಪರ್ಸನಲ್ ಕಂಪ್ಯೂಟರ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ C ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಪ್ರೊಸೀಜರಲ್ ಲ್ಯಾಂಗ್ವೇಜ್ ಅಂತಲೂ ಕರೀತಾರೆ. ಪ್ರೊಸೀಜರಲ್ ಲ್ಯಾಂಗ್ವೇಜ್ ಅಂತ ಅಥವಾ ಪ್ರೊಸೀಜರಲ್ ಲ್ಯಾಂಗ್ವೇಜ್ ಅಂತ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 405ನೇ ಪ್ರಶ್ನೆ. ಮೈಕ್ರೋಸಾಫ್ಟ್ ಪಾಯಿಂಟ್ ಎಂದರೆ ಏನಂತ 5ನೇ ಪ್ರಶ್ನೆ ಇದೆ. ಅದುವೇ ಪ್ರೆಸೆಂಟೇಷನ್ ಪ್ಯಾಕೇಜ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. MS ಎಕ್ಸೆಲ್ ಎಂದರೆ ಏನು ಅಂತ ಪ್ರಶ್ನೆ ಇದೆ. MS ಎಕ್ಸೆಲ್ ಅಂದರೆ ಅದು ಸ್ಪೀಡ್ ಶೀಟ್ ಪ್ಯಾಕೇಜ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಲೋಕಲ್ ಏರಿಯಾ ನೆಟ್ವರ್ಕ್ ಈ ಕೆಳಗೆ ಯಾವುದನ್ನು ಹೊಂದಿಲ್ಲ ಇಲ್ಲಿ ಸರಿಯಾದ ಉತ್ತರ ಕೇಳ್ತೀನಿ. 407ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೋಡಮ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಲ್ಯಾನ್ಸ್ ಕಾರ್ಯಾಚರಣೆಯ ವೇಗ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದು 10ರಿಂದ 100 Mbps ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ C ಅನ್ನು ಡೆನ್ನಿಸ್ ರಜೆ ಪಡಿಸಿದ ಸ್ಥಳ ಯಾವುದು ಅಂತ ಕೇಳಿದರೆ ಬೆಲ್ ಪ್ರಯೋಗಾಲಯ USA ಅಂತ ಸರಿಯಾದ ಉತ್ತರ ಆಗಿರ್ತದೆ. ಈ ವಿಡಿಯೋ ಯಾರ್ಯಾರು ನೋಡಕತ್ತೀರಿ, ಇಲ್ಲಿ ತನಕ ಬಂದಿರಿ, ಈ ವಿಡಿಯೋಗೆ ಲೈಕ್ ಹೊಡೆಯದೆ ದಯವಿಟ್ಟು ಮುಂದೆ ನೋಡೋಕ್ಕೆ ಹೋಗ್ಬೇಡ್ರಿ. ನೀವು ಲೈಕ್ ಮಾಡೋಂಗಿಲ್ಲ ಅಂದ್ರೆ ಮುಂದೆ ವೀಡಿಯೋನೇ ಕಂಟಿನ್ಯೂ ಮಾಡೋಕೆ ಹೋಗ್ಬೇಡ್ರಿ. ಇಲ್ಲಿಗೆ ಬಿಟ್ಟುಬಿಟ್ರೆ ಸುಮ್ಮನೆ ಇಲ್ಲಿಗೆ ಕ್ಲೋಸ್ ಮಾಡಿಬಿಟ್ರೆ ಏನೋ ನಡೀತೈತಿ. ಇಲ್ಲಿ ತನಕ ಬಂದಿರಂದ್ರೆ ಒಂದು ವೀಡಿಯೋ ಲೈಕ್ ಕೊಡೋಕೆ ಏನಪ್ಪ ಇಷ್ಟು ಗಂಟ್ಲು ಹರ್ಕೊಳಕತ್ತೀವಿ ನಾವು. ಲೈಕ್ ಕೊಡ್ರಿ ಮರ, ಒಂದು ಲೈಕ್ ಕೊಡ್ರಿ. ಹಂಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನು ಹೊಡೀರಿ. ಟಂಗ್ ಅಂತ ಎದ್ದು ನಿಂತು ಏನು ಗುಡ್ಯಾಗ ದೇವಸ್ಥಾನಕ್ಕೆ ಹೋದಾಗ ಬೆಲ್ ಹೊಡಿತಿರಲ್ಲ, ಹಂಗೆ ನಮ್ಮದು ಯೂಟ್ಯೂಬ್ ಚಾನಲ್ದಾಗ ಇಂಥ ಓದಕತ್ತೀರಂದ್ರೆ ಸಬ್ಸ್ಕ್ರೈಬ್ ಹೊಡೆದು ಬೆಲ್ ಐಕನ್ ಹೊಡೆದ್ರಂದ್ರೆ ಮುಗೀತು, ನಿಮ್ದು ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಆಕಾವು. ಅಷ್ಟೇ ಚಂದ ನಾನು ಮುಂದೆ ನೆಕ್ಸ್ಟ್ ಕಂಟೆಂಟ್ ಎಲ್ಲ ಹೇಳ್ತೀನಿ. ಸೊ ದಯವಿಟ್ಟು ಲೈಕ್, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡಿರಿ. ನಮಗೆ ಸಪೋರ್ಟ್ ಮಾಡ್ರಿ. ಹಂಗೆ ನೀವು ಲೈಕ್ ಜಾಸ್ತಿ, ಕಮೆಂಟ್ ಜಾಸ್ತಿ ಇದ್ದಂದ್ರೆ ನಮಗೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಜಾಸ್ತಿ ಆಕೈತಿ. ವಿನ್ 32 ಯಾವುದನ್ನು ಒಳಗೊಂಡಿದೆ ಅಂತ 410ನೇ ಪ್ರಶ್ನೆ. ಅದುವೇ ವಿಂಡೋಸ್ 95, 98 ಮತ್ತು NT ಅನ್ನೋದು ಅದರೊಳಗೆ ಒಳಗೊಂಡಿರ್ತೈತಿ. 411ನೇ ಪ್ರಶ್ನೆ. ಉಪಗ್ರಹಗಳ ಪ್ರಧಾನ ಬ್ರ್ಯಾಂಡ್ಗಳು ಅಥವಾ ಬ್ಯಾಂಡ್ಸು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಡಿ ಮೇಲಿನ ಎಲ್ಲವು ಯಾವುವು ಅಂದ್ರೆ C ಬ್ಯಾಂಡ್ ಇರ್ತೈತಿ, QU ಬ್ಯಾಂಡ್ ಇರ್ತೈತಿ, KA ಬ್ಯಾಂಡ್ ಅಂತ ಇರ್ತೈತಿ. 412ನೇ ಪ್ರಶ್ನೆ ನೋಡೋಣ. ಫೋರ್ಟ್ರಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಕ್ಕೆ ಸೂಕ್ತವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ವೈಜ್ಞಾನಿಕ ಸಂಶೋಧನೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 413ನೇ ಪ್ರಶ್ನೆ. ಯಾರನ್ನು ಕಂಪ್ಯೂಟರ್ ಪಿತಾಮಹ ಎಂದು ಕರೀತಾರೆ? ಅದುವೇ ಚಾರ್ಲ್ಸ್ ಬ್ಯಾಬೇಜ್. ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಪ್ರಥಮ ಪೀಳಿಗೆಯ ಕಂಪ್ಯೂಟರ್ಗಳ ಡಾಟಾ ಪ್ರೊಸೆಸ್ ಮತ್ತು ನಿಯಂತ್ರಣ ಹಾಗೂ ಕಾರ್ಯಾಚರಣೆ ವಿವಿಧ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ದ್ವಿಮಾನ ಪದ್ಧತಿ, ಅದುವೇ ಬೈನರಿ ಸಿಸ್ಟಮ್ ಅಂತ ಕರಿತೀವಲ್ಲ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನಿರ್ವಹಣೆ ಶಕ್ತಿಯನ್ನು ಅಳೆಯುವ ರೀತಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಪ್ರತಿ ಸೆಕೆಂಡಿಗೆ ದಶಲಕ್ಷ ಸೂಚನೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೆಳಗೆ ಕೊಟ್ಟಿದ್ದಾರೆ. ಹೇಳಿಕೆಗಳನ್ನು ಒಂದು ಸತಿ ಓದ್ತೀನಿ. 1ನೇ ಹೇಳಿಕೆ ಏನಾಗಿದೆ? ಅಮೆರಿಕ GPS ಒಂದು ಕಡೆ 24 ಜಿಯೋ ಸೆಂಕ್ರೊನೈಸರ್ ಉಪಗ್ರಹಗಳಿವೆ ಅಂತ 1ನೇ ಹೇಳಿಕೆ ಇದೆ. 2ನೇ ಹೇಳಿಕೆ ಭಾರತದ ನಾವಿಕ್ನಲ್ಲಿ 7 ಜಿಯೋ ಸ್ಟೇಷನರಿ ಉಪಗ್ರಹಗಳಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 416ನೇ ಪ್ರಶ್ನೆಗೆ
ಆಪ್ಷನ್ ಸಿ ಸರಿಯಾದ ಉತ್ತರ. ಅದುವೇ ಒಂದನೇದಿಷ್ಟೇ ಸರಿಯಾಗಿದೆ. ಅಮೆರಿಕದ GPS-ನಲ್ಲಿ ಒಂದೇ ಕಡೆ ನಿಲ್ಲದ 24 ಜಿಯೋ ಸಿಂಕ್ರೊನೈಸರ್ ಉಪಗ್ರಹಗಳಿವೆ ಅನ್ನೋದು ಹೇಳಿಕೆ ಮಾತ್ರ ಇಲ್ಲಿ ಸರಿಯಾಗಿರ್ತದೆ. ಯಾಕಂದರೆ ನೋಡ್ರಿ, ಇದು ಹೇಳಿಕೆ ಯಾಕೆ ತಪ್ಪಾಕೈತಿ? ಯಾವ ಈ ಹೇಳಿಕೆ? ಭಾರತದ ನಾವಿಕ್ನಲ್ಲಿ 7 ಜಿಯೋ ಸ್ಟೇಷನ್ ಉಪಗ್ರಹಗಳಿವೆ. ಇದು ಶುದ್ಧ ಸುಳ್ಳು ಕಾರಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೆಮಿಸ್ಟ್ರಿ ಹೇಳ್ತೀನಿ, ಹಾಗೆ ಬಯಾಲಜಿ ಹೇಳ್ತೀನಿ, ಹಾಗೆ ಎಕನಾಮಿಕ್ಸ್ ಹೇಳ್ತೀನಿ. ಸೊ ಈ ಎಲ್ಲ ವೀಡಿಯೋಸ್ಗಳು ಪವರ್ಫುಲ್ MCQsನ ತಂದು ಈ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಈಗಾಗಲೇ ಅಪ್ಲೋಡ್ ಮಾಡಿರುವ ಜನರಲ್ ಸ್ಟಡೀಸ್ ಎಲ್ಲ ಮೆಟೀರಿಯಲ್ಸು MCQsನ ದಯವಿಟ್ಟು ಒಂದು ಸತಿ ಓದಿ ರಿವಿಷನ್ ಮಾಡ್ಕೊಳ್ಳಿ. ಇದೇ ಬರುತ್ತೆ ಹಾಗೆ ಬರುತ್ತೆ ಅಂತಲ್ಲ, ರಿವಿಷನ್ ಮಾಡ್ಕೋಬೇಕು. ತುಂಬ ಎಲ್ಲ ಕ್ವಶನ್ಸು ಎಲ್ಲ ಜನರಲ್ ಸ್ಟಡೀಸ್ನ ಪೂರ್ತಿ ಏನು ಮಾಡಿದ್ದಾರೆ, ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಹೆಂಗೆ ಕನ್ವರ್ಟ್ ಮಾಡಿದ್ದಾರೆ ಅಂದರೆ ಒಂದೊಂದು ನೀವು ಯಾವುದೇ ಜನರಲ್ ಸ್ಟಡೀಸ್ನ ಯಾವುದೋ ಒಂದು ಟಾಪಿಕ್ ತೊಗೊಂಡ್ರೆ ಇದ್ರ ಮ್ಯಾಗ ಒಂದು MCQsನ ನಾನು ಡಿಸ್ಕಸ್ ಮಾಡಿರ್ತೀನಿ ಎಲ್ಲ ವೀಡಿಯೋಸ್ಗಳಲ್ಲಿ. ಸೊ ಅಷ್ಟು ಇಂಪಾರ್ಟೆಂಟ್ ವೀಡಿಯೋಸು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಶುಭ ದಿನ.